वन्य ऋषभ जगद्गुरो पाहि मां जगदाराध्य विश्वाराध्य कुरुद्भव यस्य स्मरणमात्रेण ಋಣಾಮುಕ್ತಿಕರಸ್ಥಿತಃ तं वन्दे जगदाधारं विश्वाराध्यं जगद्गुरुं ಆರಾಧ್ಯ ಗುರುವಿನನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರದ ಪುರುಷರಾದಂಥ ವಿಶ್ವಾರಾಧ್ಯರನ್ನ ಮಂಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಅಕ್ಷತದಿಗೆ ಅಮಾವಾಸ್ಯೆಯ ನಿಮಿತ್ತವಾಗಿ ಹಮ್ಮಿಕೊಂಡ ಧಾರ್ಮಿಕ ಸಮಾರಂಭದ ನೇತೃತ್ವವನ್ನು ವಹಿಸಿ ಅನುಭವವನ್ನು ನೀಡಿದಂಥ ಶ್ರೀಮಠದ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರಿಗೂ ಪ್ರತಿ ತಿಂಗಳಿಗ ಅಮಾವಾಸ್ಯೆಗೊಮ್ಮೆ ಬರುವಂತ ಭಜನಾ ಸೇವೆಯಲ್ಲಿ ಇವತ್ತಿನ ಅಮಾವಾಸ್ಯೆಯ ಸೇವೆ ನಿಮಿತ್ತವಾಗಿ ಬಂದಂತ ಸಣಾಪುರ ಒಡ್ಡರಿಗೆ ದೇವಸೂರಿನ ಭಜನಾ ಸಂಘದವರೆಗೂ ದರ್ಶನಾರ್ಥಿಯಾಗಿ ಬಂದಂತ ಎಲ್ಲ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆನಂದದವರಿಗೆ ಶರಣಾರ್ಥ. ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಸಿಒಇಗಳಾಗೋರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವ ಸ್ವತಂತ್ರ ತೀರ ಸಿದ್ದೇಶ್ವರ ನಿನ್ನ ಹೆಸರೇಳವರೆಲ್ಲ ನೀನಾಗುವರೆ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಒಂದು ಮುಖವಾಗಿ ಕರೆದುಕೊಂಡು ಹೋಗುವಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಮೇಲ್ಮಟ್ಟದ ವಿಚಾರಕ್ಕೆ ಬಂದು ನಿಂತವರು ವಿಶ್ವಾರಾಧ್ಯರು. ಹುಟ್ಟಿದವರು ಯಾರೋ ಈ ಭೂಮಿ ಮೇಲೆ ಉಳಿದಿಲ್ಲ. ಕಣ್ಣಿಗೆ ಕಂಡಂಥದ್ದು ಯಾವುದೋ ಸ್ಥಿರವಾಗಿ ನಿಂತಿಲ್ಲ. ಯದೃಷ್ಟಂ ತನ್ನಷ್ಟಂ ಅನ್ನುವಂತಹ ಒಂದು ಭಾವನೆಯಲ್ಲಿ, ಅಂದ್ರೆ ಶರೀರ ಯಾಕೆ ಹುಟ್ಟುತ್ತದಂತ ಕೇಳಿದಾಗ ಶರೀರ ಹೋಗದುಕೊಂಡುತ್ತದೆ. ಒಂದು ಕಟ್ಟಡ ಯಾಕೆ ಕಾಣ್ತಂದ್ರೆ ಒಂದಾನೊಂದು ದಿವಸ ಅದು ಕೆಲಸ ಆಗೋದಕ್ಕೆ ಕಾಣ್ತದ. ಅದರ ನಿಸರ್ಗದ ನಿಯಮ ಅದ. ಇದನ್ನೇ ಮುಂದಿಟ್ಟುಕೊಂಡು ಅನುಭಾವಿಗಳು ಹೇಳಿದರು, ಇದು ಮರ್ತ್ಯಲೋಕ. ಯಾವ ಲೋಕ? ಮರ್ತ್ಯಲೋಕ. ಮರ್ತ್ಯಲೋಕ ಅಂದ್ರೆ ಯಾರ ಲೋಕ? ಸಾಯುವವರ ಲೋಕ ಅಂತಂದ್ರು. ಏನಂದ್ರು? ಸಾಯುವವರ ಲೋಕ. ಅದಕ್ಕೆ ರೂಪ ಕೊಟ್ಟು ಏನ್ ಹೇಳಿದ್ರು ಅನುಭಾವಿಗಳು? ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಅಲ್ಲಿ ಸಲ್ಲಲಾರದವರು ಎಲ್ಲಿಯೂ ಸಲ್ಲರಯ್ಯ. ಇದು ಸಾಯುವ ಲೋಕ ಅಂದ್ರೆ ಮೊದಲನೇ ಮಾತಿನಲ್ಲಿ. ಸಾಯೋರ್ ಲೋಕ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲ ಎದಕ್ಕೆ ಹುಟ್ಟುತ್ತೀವಿ ಅಂದ್ರ ಸಾಯದ.
ಯಾಕೆ ಸಾಯ್ತೆ ಅಂದ್ರೆ ಮತ್ತೆ ಹುಟ್ಲಾಕ್ ಸಾಯ್ತೆ. ಭಗವಂತ ಎಷ್ಟು ಪ್ರಿಂಟ್ ಮಷಿನ್ ಹಾಕಿರ್ಬೇಕಪ್ಪ ಅಯ್ಯೋ ನವನಿ ಅಂತ ನಾವೆಲ್ಲ ಅಂತೀವಿ. ನಾವು ಬಹಳ ಹಾಕಿಲ್ಲ ಅಂತ. ಅಂದ್ರೆ ನೀ ಹುಟ್ಟು ಸಾವು ಹುಟ್ಟದು ಸಾಯೋದು, ಹುಟ್ಟದು ಸಾಯೋದು. ಅದಕ್ಕೆ ಅನುಭಾವಿಗಳು ಹೇಳಿದ್ರು, ವಿಶ್ವರಾಜರಂಥ ಜ್ಞಾನಿಗಳು, ಬಾರದ ಭವಂಗಳಲ್ಲಿ ನಾನು ಬಂದೆ, ಹಿಂದಿನ ಜನ್ಮ ಏನಾದರಾಗಲಿ ಮುಂದೆ ಜನ್ಮ ಬರದಂತೆ ನೀ ಕರುಣಿಸುತ್ತಂತೆ ಎಂದರು. ಅಂದ್ರೆ ನಾವು ಹುಟ್ಟಲಾರದ ಜಾಗನೇ ಇಲ್ಲ ಅಂತಂದ್ರೆ ಅವ್ರು ತಿಳ್ಕೊಂಡ್ಬಿಟ್ರು. ಏನಂದ್ರೆ ನೀವೆಲ್ಲ ತಿಳ್ಕೊಂಡಿರಿದ್ರಿ ನಾವು ಮನುಷ್ಯ ಶ್ರೇಷ್ಠವಾದಂತ ಜನ್ಮದವರು. ಶ್ರೇಷ್ಠವಾದಂತ ಜನ್ಮ ತೆದಕಬೇಕು. ಒಣದು ಬೆದ್ರೆ ನಿಮ್ಗಿಂತ ಹಾನಿ ಮತ್ತೊಂದು ಮಗದೊಂದು ಬೇಕಾದಷ್ಟು ತಿಂತಾವ. ಓಡದ ಬೆದ್ರೆ ನಿಮ್ಗಿನ ಬೇರೆ ಪ್ರಾಣಿಗಳು ಬಹಳಷ್ಟು ಓಡ್ತಾವ. ಬಹಳ ಶಾಣ್ಯರಂದ್ರೆ ನರಿ ಬುದ್ಧಿ ಆದಂತ ತಿಳ್ಕೊಂಡಂತಾರೆ. ನಿಮ್ಗಿನ ನರಿ ಬಹಳ ಶಾಣೆ ಆದಂತಾರೆ. ಹೊಲ ನಮ್ಮದಂದ್ರೆ ಹೊಲ ನಿಮ್ಮದಲ್ಲ, ಹೊಲ ನಿಮ್ ಹೊಲದಾಗ ಎಷ್ಟೋ ಮಂದಿ ಹೋಗ್ಯಾರ. ನಿಮ್ಮ ಅಪ್ಪ ಹೋಗ್ಯಾರ, ನಿಮ್ಮ ಮುತ್ತೆ ಹೋಗ್ಯಾರ, ಮುತ್ತೆ ಹೋಗ್ಯಾರ, ಎಲ್ಲರೂ ಹೋಗ್ಯಾರ. ಹೊಲ ಅಂತದ ಬರೋರು ಹೋಗ್ಯಾರ, ಎಲ್ಲರೂ ನಾವು ಮನೆ ಕಾಯ ಉಳಿಯೋದಂತ ಹೊಲ ಅಂತ. ನೀವೆಲ್ಲ ಅಂತಿರ್ತೀರಿ ಹೊಲ ಮಾರಿದೇವಪ್ಪ, ಒಬ್ಬ ಅಂತ ನಾನು ತಗೊಂಡೇನಪ್ಪ ಅಂತ. ನೀವು ಹೊಲಕ್ಕೆ ಮುಂಜಾನೆ ಹೋಗ್ತೀರಿ, ನೀವು ಹೋಗೋದ್ರಾಗ ಅಲ್ಲಿ ನರಿ ಕಾಡಂದಿ ಅವು ಇವು ಬಿದ್ದಿರ್ತಾವ. ನೀವು ಯಾವಾಗಾನ ಒಂದು ತಾಸು ಹೋಗ್ತೀರಿ, ಹೋಗಿ ಬರ್ತೀರಿ. ಅವ್ರ ಅಂತರ ಇದಕ್ಕೆ ಬರ್ತು ಮಾರ ಮುಂಜಾನೆ ಸುಮ್ಮನೆ ಬರ್ತದ ನೋಡ್ರಿ, ನನ್ನ ಹೊಲ ಅಂತ ಒಂದ್ ತಾಸು ಬಂದು ಹೋಗ್ತದ. ಚಂತನ ನಾನೇ ಇರ್ತೀನಿ, ರಾತ್ರಿ ನಾನೇ ಇರ್ತೀನಿ. ಇದ್ದವ್ ನನ್ನ ಹೊಲ ಅಂತ ನಾ ಅನ್ನಂಗಿಲ್ಲ. ಇದು ಸುಮ್ಮನೆ ಬರ್ತದ ಬರ್ತದ ನಂದೊಂದು ತೊಂತದೆ ಮನುಷ್ಯ ಪ್ರಾಣಿ ಅಂತ ಅವು ಅಂತ. ಹೊಲಕ್ಕೆ ನಾವು ಮಾರಿವಿ, ಅವ ತಗೊಂಡಿವಿ, ನನ್ನ ಹೊಲ ತಗೊಂಡಿನಿ, ಇಷ್ಟು ರೊಕ್ಕ ಕೊಟ್ಟು ಅಂತ ತಿಳ್ಕೊಂಡು ಎದಿ ಮುಟ್ಕೊಂಡು ನಾವು ಹೇಳ್ತಿರ್ತೀವಿ. ಎದಿ ಮುಟ್ಕೊಂಡು ಹೇಳಾಗ ಹೊಲ ಅಂತದ ಹುಚ್ಚ, ಯಾಕೆ ಎದಿ ಮುಟ್ಕೊಂಡು ಹೇಳ್ತೇವೋ. ಮಾರಿದವೇನೋ ಇಲ್ಲೇ ಉಳ್ಕೊಂಡಿಲ್ಲ, ತಗೊಂಡವ್ ನೀ ಏನ್ ಇಲ್ಲೇ ಗುಡ್ಡ ಹೊಡ್ಕೊಂಡು ಕುಂದ್ರಂಗಿಲ್ಲ. ಎಲ್ಲರೂ ಹೋಗೋ ಮಗನೇ, ನೀ ರೊಕ್ಕ ಕೊಟ್ಟು ತಗೊಂಡೆ ನೀನಂತಿ, ನಾನಿನ ಬುಕ್ಕಟ್ಟು ತೊಗೊಂಡು ಒಂದಿನ ಇಟ್ಕೊಂತೀನಿ ಮಗನೇ. ಅವಾಗ ರೊಕ್ಕ ಎಲ್ಲ ರೂಪಾಯಿ ಮಾಡ್ತಾವಲ್ಲ. ಅಂದ್ರೆ 84 ಲಕ್ಷ ಜೀವಗಳ ಕೊನೆಯ ಜನ್ಮ ಇದು ಮನುಷ್ಯ ಜನ್ಮ. ಯಾಕೆ ಈ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠತೆ ಬಂತು ಅಂತ ಕೇಳಿದ್ರೆ, 21 ಲಕ್ಷ ಅಂಡಜ, 21 ಲಕ್ಷ ಪಿಂಡ ಶ್ವೇದಜ, 21 ಲಕ್ಷ ಉದ್ಬೀಜ, ಇವೆಲ್ಲ 21 ಲಕ್ಷ ಅಂಡಜ, ಪಿಂಡಜ, ಶ್ವೇದಜ, ಉದ್ಬೀಜ. ಅಂದ್ರೆ ಇವೆಲ್ಲ 21 ಲಕ್ಷದ ಕೊನೆ ಜನ್ಮ ಮನುಷ್ಯ ಜನ್ಮ ಅಂತಾರಂತಂದ್ರೆ, ಈಗ ನಿಮ್ಮ ಮನೆ 4 ಮಕ್ಕಳು ಹುಟ್ಟಿರ್ತಾರ. ಒಬ್ಬನಿಗಿಂತರಿ ಶಂಕರಪ್ಪ, ಕಲ್ಲಪ್ಪ, ಮಲ್ಲಪ್ಪ, ಸಿದ್ದಪ್ಪ ಕೊನೆಯವ ಅಂತಂತೀರಿ. ಅಂದ್ರೆ ಎಲ್ಲರಿಗಿನ ಯಾರು ದೊಡ್ಡರಾದ್ರು? ಸಿದ್ದಪ್ಪನಿಗಿನ ಹೊಸ ದೊಡ್ಡರಾದ್ರು. ಮತ್ತ ಮನುಷ್ಯ ಜನ್ಮಕ್ಕೆ 84 ಲಕ್ಷ ನಿಮ್ಗಿಂತ ಮೊದಲು ಹುಟ್ಟ್ಯಾವ. 83,99,999 ಲಕ್ಷ ಜನ್ಮದಾಚಿ ನಿಮ್ಗಿಂತ ದೊಡ್ಡವರು. ನೀವು ಮಾತ್ರ ಸಣ್ಣ ಜನ್ಮದವರು, ಹೌದಾ? ಆದ್ರೂ ನಿಮಗೆ ಶ್ರೇಷ್ಠ ಜನ್ಮ ಅಂತಂದ್ರೆ, ಯಾಕೆ ಶ್ರೇಷ್ಠ ಅಂತಂದ್ರ 84 ಅಷ್ಟು ಜನ್ಮ ಸೃಷ್ಟಿಸಿದಂತ ಭಗವಂತನಿಗೆ ಒಂದು ಚಿಂತೆ ಆಯ್ತಂತೆ. ಏನು ಚಿಂತೆ ಅಂತ ಕೇಳಿದ್ರೆ, ಸೃಷ್ಟಿ ಇದನ್ನ ತಯಾರು ಮಾಡಬೇಕು. ಮೊದಲು ಅವನು ಏನ್ ಬುದ್ಧಂತ ಪರಮಾತ್ಮ ಮಣ್ಣಿನಿಂದ ಒಂದು ಸ್ವರೂಪ ಜ್ಞಾನ ತಯಾರು ಮಾಡಿದ. ಅದು ಮಣ್ಣು ಮೂರ್ತಿ ಮಾಡ್ಕೊಂಡು ಹೋದ, ಮಣ್ಣು ಉಚ್ಕೊಂಡು ಬೀಳಕ್ಕಂತ. ಹೆಂಗ್ ಮಾಡ್ಬೇಕು? ಎಲ್ಲಾ ದೇವಾನು ದೇವತೆಗಳಿಗೆ ಕೇಳಿದ್ರ, ಅವಾಗ ಹೇಳಿದ್ರ ದೇವತೆಗಳು, ಸೂರ್ಯ ದೇವ ಬಂದ, ಇವನು ತಲೆಯಲ್ಲಿ ಇರ್ತೀನಿ, ತಲೆ ಕಟ್ಟು. ಮತ್ತೊಂದು ದೇವರು ಬಂದ್ರು, ನಾನು ಹೊಟ್ಟೆಯಲ್ಲಿ ಇರ್ತೀನಿ, ತಯಾರು ಮಾಡ್ರಿ ಅಂತ. ಮತ್ತೊಂದು ದೇವರು ಬಂದ್ರು, ನಾವು ಇವನು ಕೈಯಾಗಿ ಕಾಲಾಗಿ ತಯಾರು ಮಾಡ್ರಿ. ಎಲ್ಲ ತಯಾರು ಮಾಡಿ
ಎಲ್ಲರೂ ಕಡ ಕೊಟ್ಟಾಗಿ ಮನುಷ್ಯ ತಯಾರಾದ ನಂತರ ತನ್ನ ಐಚ್ಛಿಕವಾದ ಅಂದ್ರೆ ಪರಮಾತ್ಮ ಬೇಕಂತ ಕಾಯಾಸ ಮಾಡಿ ಜನ್ಮ ಹುಟ್ಟಿಸಿದ ನಂತರ ಏನು ಮಾಡ್ಬೇಕಂತ ಕೇಳಿದಾಗ, ಈಗ ನೀವು ಲೌಕಿಕದಲ್ಲಿ ಏನಾದ್ರೂ ನೀವು ಮಕ್ಕಳಾಡಿದ್ರಿ, ಯಾಕೆ ಇವ ಹೆಂಗನ, ಇಲ್ಲಪ್ಪ ಸಿದ್ದಪ್ಪನ ಮದ ಶಂಕರಪ್ಪ ಪಾಪದ ತಂದೆ ಹಾಗಿತ್ತು, ಮಗ ಹುಟ್ಟಿ ತಂದೆ ಹೆಸರು ತಂದನಪ್ಪ, ಮನಿತನ ಹೆಸರು ಉಳಿಸಿದ ಅಂತ ನೀವು ಅಂತೀರಿ ಲೌಕಿಕದಲ್ಲಿ. ಹೌದಾ? ನೀವು ಪರಮಾತ್ಮ ನಿಮ್ಮನ್ನು ತನ್ನ ಸ್ವಂತ ಇಚ್ಛೆಯಿಂದ ನಿಮ್ಮನ್ನು ನಿರ್ಮಾಣ ಮಾಡ್ತಂದ್ರೆ, ನೀವು ಪರಮಾತ್ಮನ ಬೇಕಾದಾಗ ನಡ್ಕೊಂಡ್ರು ಪರಮಾತ್ಮ ನೀವು ನೆನೆಸ್ಕೊಂತ ಪರಮಾತ್ಮನಿಂದ ಬಂದಂತ ಜೀವಿ ಪರಮಾತ್ಮನನ್ನು ಕೊಂಡಾಡಿದ್ರೆ ಅವಾಗ ನೀವು ಪರಮಾತ್ಮನ ಸೈಫ್ ಆಗ್ತೀರಿ, ನೀವು ಪರಮಾತ್ಮನ ದೇವರು ಮಕ್ಕಳಾಗ್ತೀರಿ, ನಿಮ್ಗೆ ಶ್ರೇಷ್ಠ ಜನ್ಮ ಅಂತ ಅನ್ನುವಂಥವ್ರು ಆಗ್ತಾರೆ. ಅಂತಹ ಶ್ರೇಷ್ಠ ಜನ್ಮಕ್ಕೆ ಶಿವನಾಮ ಸ್ಮರಣೆ ಮಾಡಬೇಕಂತ ತಿಳ್ಕೊಂಡು ಭಜನಿಯವರು ಬಂತು. ಒಂದು ತಾಸು 2 ತಾಸು ಆಯ್ತು, ಪಾಪ ಅವ್ರಿಗೆ ಹಚ್ಚಿ ನಾವು ಹೋಗಿ ಮ್ಯಾಕ್ ಕುಂತೆ, ಅದು ಇದು ಮಾತಾಡ್ಕೊಂಡು ಸ್ವಲ್ಪ ಕೆಲಸ ಇತ್ತು ಹೋಗಿ ಕುಂತಂತ ಸಂದರ್ಭದಲ್ಲಿ ಭಜನೆ ಬಹಳ ಚಂದ ಮಾಡಿದ್ರು. ಪುರಾಣ ಹೇಳ್ಬೇಕಂದ್ರೆ ಸುಮ್ಮ ಓದಿ ತಮ್ಮ ತಿಳಿದಂಗೆ ಹೇಳ್ತಾರ ಅವರು. ಪ್ರವಚನ ಮಾಡ್ಬೇಕಂತಂದ್ರ ತಮ್ಮ ತಿಳಿದಂಗೆ ಎಲ್ಲರೂ ತಿಳಿಲಿ ಅಂತ ಹೇಳಕ್ ಹೋಗ್ತಾರ. ಆದ್ರೆ ಭಜನೆಯಲ್ಲಿ ಏನೊಂದು ಶಕ್ತಿ ಇರುತ್ತಂತ ಕೇಳಿದಾಗ, ಭಜನೆ ಹಾಡಂತವ್ರು ಹಾಡ್ಕೊಂತ ಅದರಲ್ಲಿ ತಾವು ತೃಪ್ತಿಯಾಗಿ ಇನ್ನೊಬ್ಬರನ್ನು ತೃಪ್ತಿ ಪಡಿಸೋದಷ್ಟೇ ಅಲ್ಲ, ತಾವು ಮತ್ತು ತಮ್ಮನ್ನ ಅವಲಂಬಿಸಿದಂತ ಜನ ಎಲ್ಲರೂ ಶಿವನ ಕಡೆಗೆ ಹೋಗ್ಬೇಕೆನ್ನತಕ್ಕಂತ ಉದ್ದೇಶ ಇಟ್ಕೊಂಡು ಅವ್ರು ಏಕೋ ಭಾವದಿಂದ ಹಾಡ್ಕೊಂತ ಹೋದಾಗ ಆಗಲೇ ಬಂದಂತ ಶರಣು ಸರ್ ಅನ್ನೋಕಂತ ಏನ್ ಚಂದ ಹಾಡಿದ್ರಪ್ಪ, ದವಾಖಾನೆ ನಾನು ಅದು ಇದು ತಲೆ ತುಂಬಿಕೊಂಡು ಬಂದಿದ್ದೆ, ಎಲ್ಲ ಕಾಳದ ನನ್ನ ತಲೆಯಾಗಿ ದೇವರೇ ತುಂಬಿದ್ ನೋಡಪ್ಪ ಅಂತ ಹೇಳಿಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಅವನು ಕೂಡ ಸಂಗೀತದಲ್ಲಿ ಅಷ್ಟು ಶಕ್ತಿ ಇತ್ತು, ಸಂಗೀತದಲ್ಲಿ ಬಹಳ ಪ್ರೇಮಿದ್ದ. ಅವನ್ ಹೆಂಗ್ ಮಾಡ್ತಂದ್ರ, ಇವತ್ತು ನೀವೆಲ್ಲ ಕೊಳಲು ಬಾರಿಸೋರ ಕುಂದಿರ್ತಾರ, ಅಂತರ್ ಶೈನಾವಾದನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶೈನಾವಾದನ ಅಂತ ತಿಳ್ಕೊಂಡು ಕೇಳ್ತಿರ್ತಾರೆ ನೀವೆಲ್ಲ. ಅವ್ರು ಹಾಡ್ಕೊಂತ ಬಾರಿಸ್ಕೊಂತ ತಮ್ಮನ್ನು ತಾವು ಬರೀತಿದ್ರು. ಶ್ರೀಕೃಷ್ಣ ಸುಮಾರು ಸಾವಿರಾರು ಲಕ್ಷ ಗೋವುಗಳು ತಾನು ಒಡೆಯನಾಗಿದ್ರು ಕೂಡ ಹಾಡ್ಕೊಂತ ಬಾರಿಸ್ಕೊಂತಿದ್ದಂತ ಸಂದರ್ಭದಲ್ಲಿ ಅವ ಯಾವ ಗೋವುಗಳಿಗೆ ಹೋಗಿ ಹೊಡ್ಕೊಂಡು ಬರುತ್ತಿಲ್ಲ ಅಂತ. ಗೋವುಗಳಿಗೆ ಕರಿಬೇಕಾದ್ರೆ ಒಂದು ರಾಗ ಇಟ್ಟು ಕೊಳಲು ಬಾರಿಸೋದಂದ್ರೆ ಇಲ್ಲೇ ಇದ್ದಂತ ಗೋವುಗಳು ನಮ್ಮ ಯಜಮಾನ ಕರಿಲಕ್ಕಂತ ತಿಳ್ಕೊಂಡು ಓಡ್ಕೊಂತ ಬಂದು ಅವ್ನು ಸುತ್ತ ಕುಂದಿರ್ತಿತ್ತು. ಸಂಗೀತದಲ್ಲಿ ಅಷ್ಟು ಶಕ್ತಿ ಅದ, ಸಂಗೀತದಲ್ಲಿ ಬಹಳ ದೊಡ್ಡ ಶಕ್ತಿ ಅದ. ಅಂತ ಒಂದು ವಿಚಾರಕ್ಕನುಗುಣವಾಗಿ ಶ್ರೀಮಠದಲ್ಲಿ ಸುಮಾರು ದಿನಗಳಿಂದ ಇದು ವಿಶ್ವಾರಾಧ್ಯ ಭಜನೆ ಸೈಫ್ ಇದ್ದಂತ ಬದುಕವರು. ಈಗಾಗಲೇ ನಾವು ಬರ್ತಾ ಬಂದಾಗ ಭಜನೆ ಮನಿ ಅಂತ ತಿಳ್ಕೊಂಡ, ಭಜನೆ ಮನಿ ಅಂತ ತಿಳ್ಕೊಂಡದ್ ಯಾಕಂದ್ರೆ ಅಲ್ಲಿ ಅವ್ರ ಶಿಶು ಮಕ್ಕಳು ಬಹಳಷ್ಟು ಮಂದಿ ಇದ್ರಂತ. ಪರುತಪ್ಪ ಕಬ್ಬೂರು ಊರನ್ನವ್ರಿಗೆ ಎಲ್ಲರಿಗೆ ಕರ್ಕೊಂಡು ಬಂದು, ಯಪ್ಪ ನನ್ನ ಮಕ್ಕಳೆಲ್ಲ ತಂದೆ, ನನ್ನ ಮಕ್ಕಳೆಲ್ಲ ಅಂತ ತಿಳ್ಕೊಂಡು ಮಗಳಿಗೆ ಮನೆತನಕ್ಕೆ ಇಟ್ಕೊಂಡಿನಿ, ಅಕ್ಕಿನೂ ಮಕ್ಕಳಿಲ್ಲ. ಮತ್ತೆ ಹೀಗೆ ನೋಡಿದಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಯಾವ್ದೋ ವಿಚಾರದಲ್ಲಿ ಕುಂತಿದ್ರು ವಿಶ್ವರಾತ್ರ ಇದ್ರ ಹಿಂಗಡಿ ಕುಂತ್ರ ಈ ರೂಢದಲ್ಲಿ ಇರ್ತಿದ್ದ. ಆ ರೂಢದಲ್ಲಿ ಹೋದಂತ ಸಂದರ್ಭದಲ್ಲಿ ನಾ ಎಲ್ಲಿ ಏನ್ ಮಾಡಕತ್ತೀನಿ, ಯಾರಿಗೆ ಏನ್ ಅಂತೀನಿ ಅನ್ನತಕ್ಕಂಥ ಕಲ್ಪನೆಯವ್ರಿಗೆ ಇರ್ತಿದ್ದಿಲ್ಲ. ಯಾವಾಗನ ಈ ಕಡೆ ಬಂದಾಗ ಏನ್ಲೇ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ಯಪ್ಪ ಮಕ್ಕಳಿಲ್ಲ ನನ್ನ ಮಗಳಿಗೆ, ಅದಕ್ಕ ಸುಮಾರು ದಿವಸ ಆಯ್ತು, ನನಗ್ ಮಕ್ಕಳಿಲ್ಲ, ಹುಟ್ಟಿದ್ದು ಒಂದು ಹೆಣ್ಮಗಳ ಅಂತ ತಿಳ್ಕೊಂಡು ಆಕಿ ಮನೆಗೆ ಉಟ್ಕೊಂಡಿದ್ದ. ಆಕಿಗೂ ಮಕ್ಕಳಿಲ್ಲ ತಂದೆ, ಆಕಿನ ಫಲಸಂತಾನ ಕೊಡೋ ತಿಳ್ಕೊಂಡಂದಾಗ ಯಾಕಡೆ ಗೊತ್ತಿದ್ರು, ಯಾವ ಧ್ಯಾನದಲ್ಲಿದ್ರು ವಿಶ್ವರಾತ್ರ ಗೊತ್ತಿಲ್ಲ. ಪಟ್ನೆ ಕೈ ಹಾಕಿ ಆಕಿನ ಹುಟ್ಟಿದಾಗ ಬಾಳೆಹಣ್ಣು ತಂದಿದ್ರು. ಬಾಳೆಹಣ್ಣು ಹಿಡ್ಕೊಂಡು ಮತ್ತೆ ಹೋಗದ್ ಜಾಡ್ಸಿ ಹೋಗ್ಯದ್ರಾಗ 2 ಬಾಳೆಹಣ್ಣು ತೆಳಗಿದ್ದು ಅಂತ ವಿಶ್ವರಾತ್ರ ಅಂದ್ರತನೇ. ಮಕ್ಕಳು ಕೇಳಕ್ ಬಂದ್ರೆ ಈ 2 ಭೂಮಿ ಕೊಟ್ಲಲ್ಲಿ ಅಂದ್ರ ವಿಶ್ವರಾತ್ರ ಅಂದ್ರ ಎಷ್ಟು ಬಾಳೆಹಣ್ಣು ತಂದಿದ್ದು ಅಷ್ಟು ಬಾಳೆಹಣ್ಣು ಮುತ್ತವ್ರು ತಗೊಂಡು ಹೋಗ್ಯದ್ರಾಗ ಭೂಮಿ ಕೊಟ್ಟದಂದ್ರ ಬಿತ್ತು ಸಹಜ ವಿಶ್ವರಾತ್ರ ದೃಷ್ಟಿ. ಅವ್ರು ಹ್ಯಾಂಗ ಅಂದಿದ್ರು ಹಂಗಾಯ್ತು. ಅವ್ರಂದ್ರಂತ ಒಗದಷ್ಟು ಮಕ್ಕಳಾಗ್ತ ಹೊಡೆದಾಗಿದ್ದಷ್ಟು
ತೆಳಗೆ ಬಿದ್ದಷ್ಟು ಮಕ್ಕಳು ಮತ್ತೆ ಹೋದವ ಅಂದ್ಬಿಟ್ರು ವಿಶ್ವರಾಧ್ಯ. ಅಂಥವ್ರು ಯಪ್ಪ ಇರ್ಲಿಕ್ಕಂತೆ ತಿಳ್ಕೊಂಡಂದು ಹೋದ ನಂತರ ಮಕ್ಕಳು ಫಲಸಂತಾನ ಐತೆಪ್ಪ, ನಮ್ಮೂರು ಭಕ್ತರು ನಿನಗೆ ಅಪೇಕ್ಷೆ ಮಾಡಾರ ಬರಬೇಕಂತೆ ಅಂತ ತಿಳ್ಕೊಂಡಂದ ಬರೋದಾಗಲ್ಲ. ಶರೀರ ಭಾಳ ಶಿಥಿಲಗೊಂಡದ. ಈಗೆಲ್ಲ ಹೋಗ್ಬೇಕಾದ್ರೆ ಗಾಡಿ ಚಲೋ ಇರ್ಬೇಕಲ್ಲೇ, ಗಾಡಿ ಇದೇ ಲೆಕ್ಕಕ್ಕಿಲ್ಲಾರ್ದ ಗಾಡಿ. ಅವ್ರ ಗಾಡಿ ಆ ಕಡೆ ಇತ್ತಂದ್ರೆ ಆಳ ಅಂದ್ರೆ ಆಳದ ಗಾಡಿ, ಹೊಲ ಅಂದ್ರೆ ಹದ್ದು ಗಾಡಿ, ಗುಡ್ಡ ಅಂದ್ರೆ ಗುಡ್ಡದ ಗಾಡಿ. ಅದಕ್ಕೆ ಗಾಡಿ ಈ ಗಾಡಿ ಸಂಗಡ ಸವಾಸ ಮಾಡಬಾರ್ದು. ಈ ಗಾಡಿ ಏನು ಉಳಿದು ಇಲ್ಲೇ ಉಳಿಲಿ ಅಂತಾರೆ. ಯಪ್ಪ ಬರ್ಬೇಕು, ಬರಲ್ಲೇ ನಿಮ್ಮೂರಿಗೆ ಬರ್ಬೇಕಂದ್ರ ನೀವು ಭಜನೆ ಮಾಡ್ಕೋತ ಕುಂದ್ರಿ, ಕರಿಗುಬ್ಬಿ ಆಗಿ ಬಂದು ಭಜನೆ ಕೇಳ್ತೀನಿ ಅಂತ ಹೇಳಿದ್ರ ವಿಶ್ವರಾಧ್ಯ. ಕರಿಗುಬ್ಬಿ ಆಗಿ ನಾವು ಭಜನೆ ಕೇಳ್ತೀವಿ ಅಂದ್ರು ಊರನವ್ರಿಗೆ ಖುಷಿ ಆಯ್ತು. ನಡ್ರಿ ಹೋಗಿ ಭಜನೆ ಮಾಡಮ್ಮ ಅಂತ ತಿಳ್ಕೊಂಡು ವಾಪಸ್ ಹೋಗಿ ಭಜನೆ ಮಾಡ್ಕೊಂತ ಕುಂತರು. ಭಜನೆ ಮಾಡ್ಕೊಬೇಕು ಯಾಕೆ ಮಾಡ್ಲಕ್ಕಂದ್ರು ಬರಂತಂದು ಗುಬ್ಬಿ ಹಾರಿ ಬಂತು ಮ್ಯಾಕ್ ಗಲಾಟೆ ಕುಂತು ಜಯ ಅಂದ್ರೆ ಗಲಾಟೆ ಅಂತ ಕುಂತು. ಜಯ ಮಂದಿ ಬಿಡ್ಲಿಲ್ಲ. ಭಜನೆ ನಾಳೆ ಮಾಡಮ್ಮ, ಅಪ್ಪ ಬಂದನ ಮೊದಲು ದರ್ಶನ ತಗೊಂಬಂದ್ ತಿಳ್ಕೊಂಡು ಗುಬ್ಬಿ ಹಿಡಿದು ತಲೆ ಮ್ಯಾಗ ಇಟ್ಕೊಂಡ್ರು. ತಮ್ಮ ಮನೆಗೂ ತಗೊಂಡು ತಿರುಗಾಡಿ ಬಂದ್ರು. ಗುಬ್ಬಿ ಹಿಡ್ಕೊಂಡು ಆ ಕಡೆ ತಿರುಗಾಡಕತ್ತ, ಅವ್ರಿಗೆ ದುಡ್ಡು ಕೈ ಆಡ್ಸಕತ್ರ. ಮತ್ತೊಂದು 4 ದಿನ ಬಿಟ್ಟು ಬಂತು. ಅಪ್ಪ ಭೇಟಿ ಕೊಟ್ಟ, ನಮ್ಮ ದರ್ಶನ ಕೊಟ್ಟ. ಹೋಗಿ ಅಪ್ಪನ ದರ್ಶನಕ್ಕೆ ಹೋದ್ರಾಯ್ತು ಅಂತ ತಿಳ್ಕೊಂಡು ಬಂದು ವಿಶ್ವರಾಧ್ಯ ನಮಸ್ಕಾರ ಮಾಡೋದ್ರಾಗ ಮತ್ತು ಕಲ್ಲು ಹಿಡ್ಕೊಂಡಿದ್ರಲ್ಲೇ ಮಕ್ಕಳೇ ಬಾಬಾ ಅಂತ ತಿಳ್ಕೊಂಡು ಕರೀತ್ರಿ. ನಾ ಬಂದ ಮ್ಯಾಗ ನನ್ನ ತಲೆ ಮ್ಯಾಗ ಕೈ ಆಡಿಸೋದು, ಮನೆ ಕರ್ಕೊಂಡು ತಿರುಗಾಡ್ತಿರಲಿ ಅಂತಂದ್ರ ವಿಶ್ವರಾಧ್ಯ. ತಪ್ಪ ಇರ್ತೈತಿ ಅಂತ ತಿಳ್ಕೊಂಡಂದಾಗ ನಿಮ್ಮೂರಿಗೆ ನಾ ಭೇಟಿ ಕೊಡ್ಬೇಕಲ್ಲ, ಇನ್ನೇನು ನೀವು ಭಜನೆ ಮಾಡ್ಕೊಂತ ಕುಂದ್ರಲೇ, ನಾ ಯಾವಾಗ ಮನಸ್ಸು ಬಂದಾಗ ಯಾವಾಗ ಬಂದು ಹೋಗ್ತೀನಿ ಅಂತ ಹೇಳಿದ್ರಂತ ವಿಶ್ವರಾಧ್ಯರು. ಅಂತಂತ ಆ ವಿಚಾರದಲ್ಲಿ ಈಗ ಅದನ್ನು ಕೂಡ ಫರ್ತಾಬಾದಲ್ಲಿ ದೊಡ್ಡ ಕಟ್ಸರ ಮಠ ಕಟ್ಸಿದ ಗುಡಿ. ಅದಕ್ಕೆ ನಾ ಹೇಳಿದೆ, ಇದು ಗುಡಿ ಮಠ ಪಟ್ಟ ಅಲ್ಲ, ಇದಕ್ಕೆ ಭಜನೆ ಮನಿನೇ ಅಂದ್ರೆ ಬೆಲೆ ಬರ್ತದ ಅಂತ ಹೇಳಿದೆ. ಅಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತೀವಿ ಅಂತಂದ್ರೆ ಏನಾಗ್ತೀವಿ ಅಂದ್ರೆ ಈ ಜನ್ಮದ ಶ್ರೇಷ್ಠತೆಯನ್ನು ನಾವು ಉಳಿಸಿಕೊಂಡು ಬಿಡಿಸಿಕೊಂಡು ಹೋಗತಕ್ಕಂಥ ಅನುಭವ ನಮ್ಮಲ್ಲಿ ಬರುವಂತದ್ದಾಗ್ತದೆ. ಈ ಜನ್ಮದಲ್ಲಿ ಏನಾದ್ರೂ ಪುಣ್ಯ ನಮ್ಗಿಂತಂದ್ರೆ ನಾವು ಅಂತಿರ್ತೀವಿ, ಏನಿಲ್ರಿ ದಾನ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪರೋಪಕಾರ ಇಲ್ಲ, ಆದ್ರೂ ದೇವರಲ್ಲಿ ಏಟು ಕೊಟ್ಟ ನೋಡ್ರಿ, ಕೊಟ್ಟ ಬರ್ತಾನ. ಅದಕ್ಕೆ ಅನುಭವಿಗಳು ಹೇಳ್ತಾರೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ಅನುಭವಿಗಳು ಹೇಳ್ತಾರ, ಹರ ಪೂಜೆ ಗುರು ಸೇವೆ ವರ ಪುಣ್ಯ ಇಲ್ಲದೆ ಬರಿದೇ ಸುಖ ಭೋಗ ದೊರಕೋದುಂಟೆ ಆತ್ಮ. ಹರ ಪೂಜೆ ಇಲ್ಲ, ಗುರುವಿನ ಸೇವಾ ಇಲ್ಲ, ಹಿಂದಿನ ಜನ್ಮದ ಪುಣ್ಯನೂ ಇಲ್ಲ ಅಂತಂದ್ರೆ ಈ ಸುಖ ಸಿಗಂದ್ರೆ ಯಾಕೆ ಸಿಗ್ತದಪ್ಪ? ಪುಣ್ಯದ ಕೆಲಸ ಮಾಡ್ರಿ. ಅದಕ್ಕೆ ಹೇಳ್ತಾರ, ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ದುಃಖ. ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ನಾವೇನ್ ಮಾಡಿವಿ ಅಂತಂದ್ರ ಸುಖ ಬೇಕಂತೀವಿ, ಹಣ್ಣು ಬೇಕಂತೀವಿ, ಗಿಡ ಹಚ್ಚಾಗ್ತಾ ಇರಲಿಲ್ಲ. ಸುಖ ಬೇಕಂತೀವಿ, ಪುಣ್ಯದ ಕೆಲಸ ಮಾಡ್ಲಾಗ್ತಾರಿಲ್ಲ. ಮಾಡೋದು ಪಾಪದ ಕೆಲಸ ಅಷ್ಟು, ಅದ್ರ ದುಃಖ ಬೇಡ ಅಂತ ಎಷ್ಟು ವಿಚಿತ್ರ ಅದಾವಲ್ಲ. ಅದಕ್ಕೆ ಹೇಳಿದ್ರು ಅವರು, ನೀ ಮಾಡಿದಂತಹ ಪುಣ್ಯ ನಿನಗೆ ಮುಂದಿನ ಜನ್ಮದ ಬುದ್ಧಿ ಆಗ್ತದ. ಒಬ್ಬ ಗುರುಗಳು ಶಿಷ್ಯ ಮಗನಿಗೆ ಕರ್ಕೊಂಡು ತಿರುಗಾಡ್ಕೊಂಡು ಹೊಂಟಿದ್ರು. ಹೇಳಿದ್ರು, ಅಂತ 2 ಮನೆ ತಿರುಗಾಡ್ಕೊಂಡು ಬಾಬಾ, ತಿರ್ಕೊಂಡು ತಂದು ಕರ್ಕೊಂಡು ನೋಡಮ್ಮ, ಬಂದಂತವ್ರು ಎಲ್ಲರಿಗೂ ಸಂಗಟ ಊಟ ಮಾಡೋಣ ಆಯ್ತಂದ್ರೆ. ಶಿಷ್ಯ ಮೊದಲಿನ ಮನೆಗೆ ಹೋದ, ಜಗ್ಗಿ ಶ್ರೀಮಂತರಿದ್ರು. ನಮ್ ಕೈಲಿ ನೀಡೋದಾಗಲ್ಲಪ್ಪ, ಮನೆಗೆ ಯಾರು ಎಲ್ಲ ಆಳಕಾಳುಗಳು, ಮುಂದಿನ ಮನೆಗೆ ಹೋಗು ಅಂತ ಹೇಳಿದ್ರು. ಬಾಜು ಮನೆ ಒಂದ, ಅವ್ರ ಮನೆಗೆ ಯಾಕೆ ಹೋಗಿರಿ, ಅವ್ರಿಗೆ ಯಾರಿಗೆ ನೀಡಂಗಿಲ್ಲ. ಈಗ ನನ್ನ ಬಲ್ಲೆ ಆದ, ನನ್ನ ರೊಟ್ಟಿ ಅದ, ನಾ ಉಣ್ಬೇಕಂತಿದ್ದೆ, ನೀವು ಬಂದಿರಿ, ಈಗ ಒಯ್ದು ಬಿಡ್ರಿ ಅಂತ. ನೀವ್ ಹೆಂಗ್ ಮಾಡ್ತೀರಪ್ಪ? ನೋಡ, ಗುರುನಾಥ್ ನೀನು ಕೊಟ್ಟಿವಿ ಅಂದ್ರೆ ಗುರುನಾಥ್ ನಾನು ಕೊಡವ ಇಲ್ಲೇ ಇರ್ತಾನ ಅಂತ. ಶಿಷ್ಯ ಅಂತ, ಬೇಡಪ್ಪ ನೀವೊಂದು ಅರ್ಧ ತುತ್ತು ಇಟ್ಕೋ, ಅರ್ಧ ರೊಟ್ಟಿ ಇಟ್ಕೊಂಡು ಕೊಟ್ಟ. ಹೋಗಿ ಗುರುಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಹೇಳಿದ, ಅಲ್ರಿ ಗುರುಗಳೇ,
ನೀವು ದೇವರಾಗ್ಲಿ, ನೀವು ದೇವರ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತೀರಿ. ಅವ ದಾನ ಇಲ್ಲ ಧರ್ಮ ಇಲ್ಲ, ಅವನ ಮನೆಗೆ ಯಾಕೆ ಹೋಗಿರಿ ಅಂತ ತಿಳ್ಕೊಂಡು ಊರನ್ನವ್ರು ಅಂತಾರ. ಅವನಿಗೆ ದೇವ್ರು ಎಷ್ಟು ಕೊಟ್ಟು ಮಾಡ್ತಾನಲ್ರಿ. ಇವನ್ ನೋಡ್ದೆ ಪಾಪ ಕೊಡ್ಬೇಕಂತಾನೆ ಇದಕ್ಕೇನು ಇಲ್ಲ, ತನ ಕೊಡಂಗಿಲ್ಲ. ದೇವ್ರು ಹೆಂಗ್ ಎಷ್ಟು ಪಕ್ಷಪಾತ ನೋಡ್ರಿ ಅಂತಂದ್ರ. ಅವಾಗ ನನ್ನ ತಮ್ಮ, ನಮ್ಮ ಬದುಕು ಒಂದೇ ಜನ್ಮದ ಅಲ್ಲದೆ ದೇವ್ರು ಬಹಳ ಪ್ರಿಂಟ್ ಮಷಿನ್ ಇಟ್ಟಿಲ್ಲವ. ಇದಕ್ಕೆ ಪುಣ್ಯ ಮಾಡಿದ್ರೆ ಒಂದಕ್ಕೆ ಕಳಿಸ್ತಾನ, ಪಾಪ ಮಾಡಿದ್ರೆ ಇನ್ನೊಂದು ಕಳಿಸ್ತಾನ. ಪುಣ್ಯ ಮಾಡಿದ್ರೆ ಒಂದು ಕಳಿಸ್ತಾನ, ಪಾಪ ಮಾಡಿದ್ರೆ ಮತ್ತೊಂದು ಜನ್ಮಕ್ಕೆ ಆಗ್ತಾನ. ಅವೇನ್ ಮೊದಲೇನ್ ಮನೆಗೆ ಹೋಗಿದ್ದ ಶ್ರೀಮಂತ ಏನೂ ಇಲ್ಲ ಮುಂದೆ ನಡಿ ಅಂದಲ್ಲ. ಹಿಂದಿನ ಜನ್ಮ ಹಿಂದಿನ ಪುಣ್ಯವನ್ನು ಹಿಂದೆ ಉಂಡುಡಬೇಕಾದ. ಹಿಂದಿನ ಜನ್ಮದಾಗ ಗಳಿಸ್ಯಾನ, ಈಗ ಕಳ್ಕೊಂಡು ಹೋಗ್ತಾನವ. ಮುಂದಿನ ಜನ್ಮದಾಗ ಪೂರ ಲೇದು, ಅದಕ್ಕೇನು ಇರಂಗಿಲ್ಲ. ಇವೇನಲ್ಲ, ಹಿಂದಿನ ಜನ್ಮದಾಗ ಕಳ್ಕೊಂಡು ಬಂದನ, ಈಗ ಪಡ್ಕೊಂಡು ಹೋಗ್ತಾನ. ಅದು ಶ್ರೀಮಂತಿದ್ದು ಮುಂದೆ ಬಿಕಾರಿ ಆಗ್ತದ, ಇದು ಬಿಕಾರಿ ಇದ್ದು ಮುಂದೆ ಶ್ರೀಮಂತ ಆಗ್ತದ ಅಂತ ಹೇಳಿದ. ಇದೇ ಗುರು ದೇವರ ಆಟ. ಸೀತಾ ಏನ ಸಣ್ಣಕ್ಕಿದ್ದಳು, ಸೀತಾ ಮಾತೆ ಸಣ್ಣಕ್ಕಿದ್ದಂತ ಸಂದರ್ಭದಲ್ಲಿ ನೇಪಾಳ ಮಿಥಿಲಾ ನಗರ ಎಂದು ಬರ್ತದೆ ಸೀತಾ ಅಂತ. ವನವಿಹಾರ ಮಾಡಕತ್ತಿದ್ರೆ ಎಲ್ಲ ಗೆಳತಿಯರನ್ನ ಕರ್ಕೊಂಡು ತನ್ನ ಸಖಿಯರೊಂದಿಗೆ ಆಡ್ಕೊಂತ ಗುಡ್ಡ ಗಾಡು ಹುಲ್ಲು ನೀವು ರಾಜನ ಮಗಳು ಆರಾಮಾಗಿ ಏನ್ ಬರ್ತೀರ ಆಡ್ಕೊಂತಿದ್ದಳು. ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಬೆಳೆದಂತ ಪರಿಪಕ್ವಾದಂತ ಹಣ್ಣು ತಿಂತಿದ್ದಳು, ಕೂಗಿಲೆ ಹಾಡು ಕೇಳ್ತಿದ್ದಳು, ನವಿಲುಗಳ ನರ್ತನ ನೋಡ್ತಿದ್ದಳು. ಜುಳು ಜುಳು ಹರಿಯುವಂತ ನೀರಿನಲ್ಲಿ ಕಾಲಹಳ್ಳಿ ಆಡಿಸ್ಕೊಂಡು ಕುಂತಾರ ನಕ್ಕೊಂತಿದ್ದಳು. ಹಾಂಗ ಹೊಳ್ಳಿ ನೋಡಿದ್ರು, ಒಂದು ಗಿಡದ ಮ್ಯಾಗ ಗರ್ಭಿಣಿ ಗಂಡ ಹೆಂಡತಿ ಗಿಳಿಗಳು ಗೊತ್ತಿತ್ತು. ಗಂಡು ಗಿಳಿ ಹೆಣ್ಣು ಗಿಳಿ ಗಿಳಿತಂತ ಸ್ವಲ್ಪ ಅಧ್ಯಾತ್ಮ ಅಂದ್ರೆ ಹೊಟ್ಟಲಿದ್ದಾಗ ನಾವು ಏನು ಒಳ್ಳೇದು ಹೇಳ್ತೀವಿ, ಏನ್ ಕೇಳ್ತೀವಿ, ಕೇಳಿದಂಥದ್ದು ಹೊಟ್ಟಾಗಿರುವಂತ ಖುಷಿ ಪರಿಣಾಮ ಆಗ್ತದ. ಒಳ್ಳೇದೇ ಕೇಳ್ಬೇಕಂತ ಅದಕ್ಕೊಂದು ಕಥೆ ಹೇಳ್ತೀನಂತ ರಾಮಾಯಣ ಕಥೆ ಹೇಳಕತ್ತಂತ. ಇನ್ನ ರಾಮಾಯಣನೇ ಆಗಿಲ್ಲ, ಸೀತೆಗಿನ ತವ್ರನೆಗೆ ಹೇಳ, ಸಣ್ಣಕ್ಕೆ ಹೇಳ, ಲಗ್ನ ಆಗಿಲ್ಲ. ಹಿಂಗ ಸೀತಾ ಅಂತಿದ್ರಂತ ಈಕೆಂತ ನಂದೇ ಕಥೆ ಹೇಳಕತ್ತ. ಸೀತಾ ಕೊಟ್ಟು ಕೇಳಿದ್ರು, ನಂದೇ ಕಥೆ ಹೇಳಕತ್ತಾಳ ಅಂತ ತಿಳ್ಕೊಂಡು ಕಿವಿ ಕೊಟ್ಟು ಕೇಳಿದ್ರು. ಸೀತಾ ಮಾತಿದ್ರು, ಆಕಿ ಹಿಂಗ ಗಂಡನ ಮನೆಗೆ ಹೋದ್ರು. ಇಂಥ ರಾಮ ಅನ್ನುವಂತ ಒಬ್ಬ ದೇವತಾ ಪುರುಷ ಆಕಿಯನ್ನು ಒರೆಸ್ಕೊಂಡ ಲಗ್ನ ಆಯ್ತು. ಮುಂದವ್ರಿಗೆ ಹುಟ್ಟಿದ್ವು ಅಂತ ಅನ್ನೋದ್ರೊಳಗಾಗಿ ಈಕೆ ಏನ್ ಮಾಡಿದಂತ ಇವು ಹೇಳ್ತಾವಂತ ತಿಳ್ಕೊಂಡಂದ್ರೆ, ನಾನು ಮನೆಗೆ ಹೋಯ್ದ್ರಂತೂ ಇದ್ರ ಪೂರ ಕತ್ತಿ ನಾನೇ ಕೇಳಿದ್ರಂತೂ ಕೇಳಿ ನನ್ನ ಜೀವನ ಸೊಟ್ಟು ಮಾಡ್ಕೊಂಡ್ರಾಯ್ತು, ನಿರೂಪಿಸ್ಕೊಂಡ್ರಾಯ್ತು, ರೂಪಿಸ್ಕೊಂಡ್ರಾಯ್ತು ಅಂತ ತಿಳ್ಕೊಂಡು ಗಿಳಿಗೆ ಹಿಡ್ಕೊಳಕ್ ಹೋದ್ರು. ಗಂಡು ಗಿಡಿ ಹಾರಿ ಹೋಯ್ತು. ಹೆಣ್ಣು ಗಿಡಿ ಸಿಕ್ತು, ಅದನ್ನ ತಂದು ಮನ್ಯಾಗ ಬಂಗಾರದ ಪಂಚರದೊಳಗೆ ಹಾಕಿಟ್ರು. ಅದಕ್ಕೆ ಹಣ್ಣು ಕೊಟ್ರು, ಹಾಲು ಕೊಟ್ರು, ಅಮೃತನೇ ಕೊಟ್ರು. ಗಿಳಿ ಹೇಳಿತಂತ, ನೋಡು ನಾನು ಗರ್ಭಿಣಿ ಇದ್ದಾಗ ನೀ ನನ್ನನ್ನು ತಂದು ಗಂಡನಿಗ ನನಗೆ ಅಗ್ರಸಿದ್ದೀನಿ. ನಿನಗೊಂದು ಸಂದರ್ಭ ಹೆಂಗ್ ಬರ್ತದ, ನೀನು ಹೊಟ್ಟಲಿದ್ದಂತ ಸಂದರ್ಭದಲ್ಲಿ ನೀನು ಗಂಡ ಹೆಂಡತಿ ಆಗತ್ತೀರಿ, ಇದೇ ನನ್ನ ಶಾಪ ಅಂತ ತಿಳ್ಕೊಂಡು ಹೆಣ್ಣು ಗಿಳಿ ಹೇಳಿ ಸತ್ತರ. ಮುಂದೆ ರಾಮ ಅಂತ ಅಕ್ಕಿಯಲ್ಲಿ ಒರೆಸ್ಕೊಂಡು ಅಕ್ಕಿ ಅಂದ್ರು, ಇನ್ನ ಪೂರ ಗತಿನೇ ಕೇಳಿದ್ದಿಲ್ಲ ನಾನು. ನನ್ನ ಕೈಯಲ್ಲಿ ಇಂಥ ಒಂದು ಅಹಿತಕರ ಘಟನೆ ಆಯ್ತಲ್ಲ, ಇರಲಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಈ ನಿರ್ವಹಣೆ ಏನ್ ಮಾಡ್ಬೇಕು ಮುಗಿದು ಹೋಗಿತ್ತು. ರಾಮಾಯಣ ಪ್ರಾರಂಭ ಆಯ್ತು. ವನವಾಸಕ್ಕೆ ಹೋಗಿ ಬಂದ್ರು, ಲಗ್ನ ಆದ್ರು. ಎಲ್ಲಾ ಮುಗಿದ ನಂತರ ದೇವತಾ ಪುರುಷ ರಾಮ ಹೆಂಡತಿ ತುಂಬು ಗರ್ಭಿಣಿ ಇದ್ದರು. ಎಲ್ಲ ನನ್ನ ರಾಜ್ಯದ ಜನ ಹ್ಯಾಂಗಿರ್ತಾರ ನೋಡ್ಬೇಕು. ಹಗಲತ್ತು ಬಂದು ಈ ಮಂತ್ರಿ ಒಂದ್ ಹೇಳ್ತಾನೆ, ಆ ಮಂತ್ರಿ ಒಂದ್ ಹೇಳ್ತಾನೆ, ಆ ಒಣನವರು ಬಂದ್ ಹೇಳ್ತಾರೆ, ಈ ಊರನವ್ರು ಬಂದ್ ಹೇಳ್ತಾರೆ. ಸ್ವತಃ ಎಲ್ಲಾ ತಿರುಗಾಡಿ ಜನ ಸುಭಿಕ್ಷೆಯಿಂದ ಇಲ್ಲ. ಅದಕ್ಕ ಎಲ್ಲಾದ್ರೂ ಚಲೋ ಇರ್ಬೇಕಾದ್ರೆ ರಾಜಕಾರಣಿಗಳು ಭಾಷಣ ಮಾಡ್ತಿರ್ತಾರ, ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ರಾಮರಾಜ್ಯವನ್ನಾಗಿ ಮಾಡಬ್ರಿ ಅಂತೆ. ರಾಮರಾಜ್ಯದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ನ್ಯಾಯ ಇಟ್ಟಿದ್ದಂತ. ಪ್ರಾಣಿ ಪಕ್ಷಿಗಳಿಗೆ ಕೂಡ ಒಂದು ನ್ಯಾಯ ಇಟ್ಟಿದ್ದ. ಯಾಕಂದ್ರೆ ಒಂದು ನಾಯಿ ಬಂದು ನಿಂತಂತ, ನಾ ರಾಮನ ಬಿಟ್ಟೆ ಆಗ್ಬೇಕಂತ ತಿಳ್ಕೊಂಡು ಒದರ್ಲಕ್ಕಂತದ್ದು. ಅದು ದೇವತಾ ಮನುಷ್ಯ ರಾಮಗ ಶಬ್ದ ಗೊತ್ತಿತ್ತು.
ಯಾಕಂತ ಕೇಳಿದಾಗ ಸುಮ್ಮನೆ ಇಂಥ ಮನುಷ್ಯ ಹೊಡೆದಾನ, ಅವ್ನಿಗೆ ಯಾವ ಶಿಕ್ಷೆ ಕೊಡ್ಬೇಕು? ಏನಿಲ್ಲ, ಇಂಥ ಊರಾಗ ಹೋಗಿ ಅವ್ನಿಗೆ ಒಂದು ದೊಡ್ಡ ಈ ಸಂಸ್ಥಾನಿಕನ ಮಾಡಿ ಕುಂದಿಸ್ಬಿಡು. ಯಾಕೆ ಹಿಂದಕ್ಕೆ ನಾನು ಅವನಿಗೆ ಅದೇ ಇದೆ, ನಾನು ನಾಯಿ ಕೊಡಿಸಲ್ಲ, ಈಗ ನಾಯಿ ಆಗಿರ್ತೀನಿ ಅಂತ ಹೇಳಿದಂತ ನಾಯಿ. ಈ ವಿಚಾರಗಳನ್ನ ಇಟ್ಟುಕೊಂಡು ರಾಮ ರಾತ್ರಿ ತಿರುಗಾಡಿದ್ರಾಯ್ತು, ರಾತ್ರಿ ಏನೇನು ಕಷ್ಟ ಅದಾವ್ರ ಅವ್ರ ಮಂತನಕ್ಕೆ ನೋಡಿದ್ರಾಯ್ತು ತಿರುಗಾಡ್ಕೊಂತ ಬಂದ ರಾಜ ಯಾರೋ ರಾಮ. ತಿರುಗಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಒಂದು ಮನ್ಯಾಗ ಜಗಳ ನಡೆದಿತ್ತು, ಅಕ್ಸರ ಮನ್ಯಾಗ ಜಗಳ ನಡೆದಿತ್ತು. ಜಗಳ ನಡೆದಾಗ ಹಿಂಗ ಗಂಡ ಹೆಣತಿ ಒಂದು ಮುಂಜೆ ನಡೆದು ಶುರು ಆದದ್ದು ನ್ಯಾಯ ಹೇಳಕತ್ತಿದ್ರು. ಮನೆಗೆ ನಿಂಗೆ ಏನಂತ ಹೇಳಪ್ಪ ಅಂತಂದಾಗ ಅಕ್ಸನ್ನಂತ ಬಿಟ್ಟು ಹೆಂಡತಿಗೆ ಆಳಾಕ ನಾಯನ ಸೊಟ್ಟ ರಾಮನೇನು ಅಂತ ಕೇಳಿದ್ನಂತ. ಏನಂತ, ಏನಾದ್ರೂ ಅಪವಾದ ಹೊರತುಕೊಂಡು ಬಂದಂತ ಹೆಂಡತಿನ ನಾ ಮತ್ತೆ ಮನೆಗೆ ಇಡಬೇಕಂದ್ರೆ ನಾ ಏನು ಸೊಟ್ಟ ರಾಮನೇನು ಅಂತ ಕೇಳಿದ್ನಂತ. ರಾಮ ಅಂದಂತ ಬಾಬಾ ಸಾಕ್ಬಿಡಪ್ಪ ಅಕ್ಸಪ್ಪ ಅಂತ, ಸಾಕ್ಬಿಡಪ್ಪ ಅಂತ ಮನೆಗೆ ಬಂದ. ಲಕ್ಷ್ಮಣಿಗೆ ಹೇಳಿದ, ಈ ಅಪವಾದ ನಾನು ಇದರಿಂದ ನಾನು ವಿಮುಕ್ತನಾಗಬೇಕಾದ್ರೆ ಸೀತಾನ ಅಡವಿ ಕಳಿಸ್ಬಿಡವ ಅಂತ ತಿಳ್ಕೊಂಡು ಕಳಿಸ್ಕೊಟ್ಟ. ಅಗಸ ಹೇಳಿದಂತ, ಆ ಜನ್ಮದಲ್ಲಿ ದೇವರ ಹೇಳಿದಂತ ಅಗಸ ಯಾರಂತ ತಿಳ್ಕೊಂಡು ಕೇಳಿದ್ರ, ನೀನೇನು ಅಡವಿಯಲ್ಲಿ ನಿನ್ನ ಸೀತಾಮಾತೆ ಗಂಡು ಗಿಡಿ ಮತ್ತು ಹೆಣ್ಣು ಗಿಡಿ ಏನು ಹಿಡ್ಕೊಂಡು ಬರ್ತಿದ್ದಲ್ಲ, ಹಿಡ್ಕೊಂಡು ಬಂದಂತ ನಿಮ್ಮ ಕೈಯನ್ನು ತರಿಸ್ಕೊಂಡು ಹೋದಂತೆ ಗಿಡಿನೇ ಈ ಗಂಡು ಗಿಡಿ ಅಗಸನಾಗಿ ಬಂದನ. ಅವಾಗ ಅವನಿಗೆ ನೀವು ಅಗಲಿಸಿದ್ರೆ ಇವ ಈಗ ಬಂದು ನಿಮ್ಮನ್ನು ಅಗಲಿಸಕತ್ತಾನ ಅಂತ ಹೇಳ್ತಾನೆ. ಅವಾಗ ಗಿಡಿಗಳಿದ್ದಂತ ಸಂದರ್ಭದಲ್ಲಿ ಗಂಡ ಹೆಂಡರನ್ನ ನೀವು ಅಗಲಿಸಿದ್ರಿ. ಹೆಂಡತಿ ತುಂಬ ಗರ್ಭಿಣಿತ್ತ ಗಿಡಿ, ಆ ಗಿಳಿಯನ್ನು ನೀವು ತಗೊಂಡು ಬಂದು ಮನೆಯಾಗ ಇಡಬೇಕಂತ ತಿಳ್ಕೊಂಡು ನಿನ್ನ ಐಚ್ಛಿಕ ವಿಷಯಕ್ಕಾಗಿ ಇವ್ರನ್ನ ಬಲಿಪಟ್ಟಿ ಅದ ಜನ್ಮದ ಕರ್ಮ ನಿನಗೇನು ಕಾಣಿತಂತಂದ್ರ ನೀ ಕರ್ಮದ ಫಲ ಹೊಡಬೇಕಂತ ತಿಳ್ಕೊಂಡು ಅವಾಗ ನೀನು ನಮ್ಮಿಬ್ಬರನ್ನ ಅಗಿಸಿದ್ದಿ, ನಾನು ಈ ಸತ ನಿಮ್ಮಿಬ್ಬರನ್ನ ಅಗಿಸಿದೆ ಅಂತ ಹೇಳಿದಂತ ಅವಂಸ. ಜಾಯ ದುಃಖಂ ಜರಾ ದುಃಖಂ ಜನ್ಮ ದುಃಖಂ ಪುನಃ ಪುನಃ ಸಂಸಾರ ಸಾಗರ ದುಃಖಂ. ಅಂದ್ರೆ ಮನುಷ್ಯನಿಗೆ ದುಃಖ ಕರ್ಮಗಳು ಯಾವಾಗ ಬರ್ತಾವ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮಲ್ಲಿ ಕರ್ಮದ ಫಲ ನೋಡಬೇಕಂತ ತಿಳ್ಕೊಂಡು ತಯಾರಾದಾಗ ಭಗವಂತ ಕೊಟ್ಟಿದ್ದಂತ ನೇಮಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕು. ರಾವಣ 10 ದಿನ ರಾವಣ ಅಂತ ತಿಳ್ಕೊಂಡು ನೀವೆಲ್ಲ ಕೇಳಿ, ರಾವಣ ಬಹಳ ಬಲಶಾಲಿ. ಪುಲಸ್ತ್ಯ ಮತ್ತು ಕೈಕಸಿ ಅಂತ ತಿಳ್ಕೊಂಡು ದೊಡ್ಡ ಪಂಡಿತರು ಋಷಿಗಳು. ಪುಲಸ್ತ್ಯ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ವಾನಪ್ರಸ್ಥಾಶ್ರಮ ಅಂತ ತಿಳ್ಕೊಂಡ್ರೆ ಬ್ರಹ್ಮಚಾರ್ಯ, ಸನ್ಯಾಸಿ, ವಾನಪ್ರಸ್ಥ ಅಂತ ತಿಳ್ಕೊಂಡ್ರೆ ಅವೆಲ್ಲಾನು ಬಿಟ್ಟು ಹೋಗ್ಬಿಡೋದಷ್ಟೇ. ಸಂಸಾರ ಬಿಡಬೇಕು, ಎಲ್ಲಾ ಅವಸ್ಥೆಗಳನ್ನು ದಾಟ್ಕೊಂತ ಬಂದು ಅಂದ್ರೆ ಎಲ್ಲಾನು ಬಿಟ್ಟು ಕಾಡಿಗೆ ಹೋಗ್ಬಿಡೋದು. ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಕೈಕಸಿ ಅಂತಂತ ಹೋಗಿ ಸುಮಾರು ವರ್ಷ ಹಂಗೆ ಇದ್ದ. ಬರದ್ರಾಗೆ ಗಂಡ ಬರ್ತಾನಂತ ಹಂಗೆ ನಿಂತಿದ್ರು ಅಂತ ತಿಳ್ಕೊಂಡಂತಾರ. ಅದು ಸಾಹಿತ್ಯ ಇತಿಹಾಸದಲ್ಲಿ ಎಷ್ಟು ಸತ್ಯದ ಗೊತ್ತಿಲ್ಲ. ಬಂದ ನಂತರ ಅಕ್ಕಿ ಹೇಳಿದಂತ ಯಾರು ಕೈಕಸಿ ಏನಂತ ಕೇಳಿದ್ರೆ, ಇಲ್ಲ ನೀವು ಈ ವರ್ಷ ಬಿಟ್ಟು ಹೋಗಿರಿ, ನಂಗೆ ಇಷ್ಟು ದಿವಸ ಬಿಟ್ಟು ಹೋದಂತ ನೀವು ಇಲ್ಲೇ ಇದ್ರಿ ಅಂತಂದ್ರೆ ವರ್ಷಕ್ಕೆ ಒಂದು 10 ಮಕ್ಕಳು ಹುಟ್ಟುತ್ತಿದ್ದೇವಲ್ಲ ಅಂತಂದ್ರ 10 ಮಕ್ಕಳು ಹುಟ್ಟುತ್ತಿದ್ವಲ್ಲ. ಆ ಪುಲಸ್ತಿಗೆ ಹ್ಯಾಂಗ ನೆನಪು ಬಂತು? 10 ವರ್ಷ ಹೋಗಿ ವನವಾಸದ ಅನುಷ್ಠಾನಕ್ಕೆ ಬಂದು ಬಿಟ್ಟ ಅಡವಿಗೆ. ಮುಂಜಾನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಮನೆಯಾಗ ಹೆಂಡತಿಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಹೋಗ್ಬೇಕನ್ನುವಂತ ಕಲ್ಪನೆ ಇಲ್ಲ. ತಾ ಪೂಜೆ ಕುಂದಿರ್ಬೇಕನ್ನುವಂತ ಪರಿಸರ ಅಲ್ಲಿ ಅವನಿಗೆ ಒಪ್ಪಿಸ್ತ ಕುಂತು ಬಿಟ್ಟ, ಕಣ ಮುಚ್ಚಿ ಕುಂತು ಬಿಟ್ಟ. ಎಷ್ಟು ದಿನ ಆಯ್ತು ಹ್ಯಾಂಗ್ ಕೂತೀನಿ ಅನ್ನೋದನ್ನು ಗೊತ್ತಿಲ್ಲ ಅಂತ. ಗಡ್ಡ ಜಟಗಳು ಬೆಳೆದು ಆ ಜಟದಾಗ ಹಕ್ಕಿ ಪಕ್ಷಿಗಳು ವಾಸ ಮಾಡಕತ್ತು ಅಂತ.
ಈಗ ಅದನ್ನು ಋಷಿಕೇಶದಲ್ಲಿ ಬಹಳಷ್ಟು ಮಂದಿ ತಪಸ್ಸು ಕೂತಿರ್ತಾರಂತ. ಅವರು ಹ್ಯಾಂಗ್ ಕೂತಿರ್ತಾರಂದ್ರೆ ಹಾಗೆ ಪದ್ಮಾಸನ ಹಾಕೊಂಡು ಕೂತಿರ್ತಾರ. ಯಾರಾದ್ರೂ ಹೋಗಿ ಸ್ವಲ್ಪ ಮಜಾ ಮಾಡ್ಕೊಂತ ಅವ್ರು ಇಲ್ಲಿ ತಬ್ಬಿಟ್ರು ಗುಡುಗುಡುಗಳು ಉಳ್ಕೊಂಡ್ ಬಂದು ಹ್ಯಾಂಗ್ ಬಿದ್ದಿರ್ತಾರ ಹಂಗೆ ಇರ್ತಾರಂತ ಎಷ್ಟೋ ವರ್ಷ. ಬ್ರಹ್ಮಶಿಖ ಚಕ್ರದಲ್ಲಿ ಅದು ತಂದ ಜೀವ ಕಳವನ್ನುವಂಥದ್ದು ಇಟ್ಟು ದೇಹದ ಮೇಲೆ ನಾನು ತಮ್ಮ ಸ್ವಾಧೀನಕ್ಕೆ ಬಿಟ್ಟು ನಿಯಂತ್ರಣ ಮೇಲೆ ಇರತಕ್ಕಂಥ ಅವರ ಒಂದು ಅನುಷ್ಠಾನದ ಫಲ, ತಪಸ್ಸಿನ ಒಂದು ನಿಗ್ರಹ ಶಕ್ತಿ, ಆ ಯಾವ ಪುಲಸ್ತೆ ಕುಂತಂತ ಸಂದರ್ಭದಲ್ಲಿ ಅವನ ಜಗದಲ್ಲಿ ಹಕ್ಕಿ ಪಕ್ಷಿಗಳು ವಾಸ ಮಾಡಕತ್ತವಂತ. ಹಕ್ಕಿ ಪಕ್ಷಿಗಳು ವಾಸ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಒಂದು ಪಕ್ಷಿ ಹೊಟ್ಲಿತ್ತು. ಅವಾಗ ತನ್ನ ಗಂಡ ಹೇಳ್ತಿದ್ದ, ನೀ ಆ ಕಡೆ ಹೋಗ್ಬೇಡ, ನನ್ನ ಬಿಟ್ಟು ಈ ಅಡವ್ಯಾಗ ಬಿಟ್ಟು ಆಯ್ತು ಅಂತ ತಿಳ್ಕೊಂಡಂದ್ರೆ ನನಗ ಒಂದು ಪ್ರಸವ ದಿನದಲ್ಲಿ ನಾನು ಬಾಣಿತನ ಆಗುವಂತ ಸಮಯದಲ್ಲಿ ನನಗೇನಾದ್ರೂ ತ್ರಾಸಿಗೆ ಸಾಗಿತ್ತನ ತಿಳ್ಕೊಂಡಂದಾಗ ಆ ಹಕ್ಕಿ ಏನಂತ ಗಂಡ ಹಕ್ಕಿ, ನಾ ಏನು ಹೆಂಡತಿ ಯಾವಾಗ ಬಂದಾಗ್ಬಿಟ್ಟು ಮರೆತು ಕುಂದ್ರಲಕ್ಕ ನಾ ಏನು ಪುರಸ್ತ ಋಷಿ ಅನ್ನೋ ಅಂತ ಕೇಳಿತಂತ. ಅಂದ್ರೆ ಅವನ ಸುಟ್ಟದಾಗೆ ನಿಂತದ, ಅವನ್ ತಿನ್ಬೇಕು ನಿಂತದ ಕೇಳಿದಂತ. ಅವನಂಗ ನಾ ಏನ್ ಮನೆ ಬಿಟ್ಟು ಹೆಂಡತಿ ಬಿಟ್ಟು ಅಲ್ಲಕ್ಕ ನಾ ಏನ್ ಆ ಋಷಿ ಅನ್ನಂದಾಗ ಹುಡುಕುಂತ ಋಷಿ ಅನ್ನಂತ ಅಬ್ಬ ಏನ್ ಬೇಕಪ್ಪ ಅನ್ನಂತ. ನಾನು ತಪ್ಪು ಮಾಡೀನಿ. ಹೋಗಿ ತನ್ನ ಹೆಂಡತಿ ಮುಂದೆ ಕುಂತಾಗ ಹೆಂಡತಿ ಅಂದ್ರಂತ, ಅಲ್ರಿ ಇಷ್ಟು ದಿವಸ ನೀವು ಹೋಗಿರಿ, ಎಲ್ಲಿ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಬದುಕನ್ನ ಯೌವನ ಭರಿತವಾದಂತ ಈ ಶರೀರವನ್ನ ಸಮಯವನ್ನ ನಾವ್ ಅರ್ಥ ಕಳ್ಕೊಂಡೇವಲ್ಲ. ಆದ್ರೂ ನಮಗೊಂದು ವರ್ಷಕ್ಕೆ ಅಂತಂದ್ರೆ ಒಂದ್ 8-10 ಮಕ್ಕಳಾಗಿದ್ದವಲ್ಲ ಅಂದಾಗ ಅವನ ತನ್ನ ಏಕ ದೃಷ್ಟಿಯಿಂದ ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಫಲದಿಂದ ಈ ಒಂದೊಂದು ವರ್ಷಕ್ಕೆ ಒಂದೊಂದು ಮಕ್ಕಳು ಬೇಡ, 10 ವರ್ಷದ ಫಲವಾಗಿ ಈ ರಾವಣ ಹುಟ್ಟಲಿ ಅಂತ ತಿಳ್ಕೊಂಡು ಹೆಂಡತಿಗೆ ಆಜ್ಞೆ ಮಾಡಿದ, ಆಶೀರ್ವಾದ ಮಾಡಿದ, ಕಲಿತ ರಾವಣ ಹುಟ್ಟಿದ. ರಾವಣ ಏನ್ ಮಾಡಿದ, ತನ್ನ ತಾಯಿಯ ಅಪೇಕ್ಷೆಯಂತೆ ಪರಮಾತ್ಮ ಆತ್ಮಲಿಂಗವನ್ನೇ ತಂದ. ಪರಮಾತ್ಮ ಅಷ್ಟಮ ಇದು ಯಾವುದು ನವಗ್ರಹಗಳು ಪರಮಾತ್ಮನಿಗೆ ಒಲಿದಿದ್ದೆಲ್ಲ ರಾವಣ ಗೊತ್ತಿದ್ದು ಅಂತ. ರಾವಣ ಅನ್ಸ್ತಿದ್ದಂತ ರಾವಣ ತನ್ನ ಸಿಂಹಾಸನಕ್ಕಂತ ಕುರ್ಚಿಗೆ ಸಿಡಿ ಮಾಡಿದ್ದಲ್ಲ ಅಂತ, ಬ್ಯಾಟಣಿ ಮಾಡಿದ್ದಲ್ಲ ಅಂತ. ಅವ ಏನ್ ಮಾಡಿದ್ದ ಅಂತಂದ್ರೆ ಎಲ್ಲಾ ನವಗ್ರಹಗಳು ಬಂದು ಆ ಕುರ್ಚಿ ಮ್ಯಾಗ ಕುಂದ್ರಬೇಕಂತ ಚಪ್ಪಲಿ ಹೊಡೆದ್ರೆ ಎಲ್ಲಾ ನವಗ್ರಹಗಳು ಬಂದು ಈಗ ಡೊಗ್ಗಿ ನಿಂತಿರ್ತದ, ಅದ್ರ ಮ್ಯಾಗ ಕಾಲಿಟ್ಟು ಬಂದು ಕುರ್ಚಿ ಮ್ಯಾಗ ಕೊಡ್ತಿದ್ದಂತ. ಯಾಕಂದ್ರೆ ಅಷ್ಟು ಶಕ್ತಿ ಗಳಿಸಿದ್ದ. ಒಬ್ಬನಿಗೆ ಒಂದು ಗೃಹ ಕಾಡ್ಲಕ್ಕಂದ್ರೆ ಹಿಂಗಾದ ಎಲ್ಲಾ ಗೃಹಗಳಿಗೆ ಡೊಬ್ಬದ ಮ್ಯಾಗ ಕಾಲಿಟ್ಟು ಹೋಗಿ ಕೊಡ್ತಿದ್ದಂತ. ದೇವಾನ ದೇವತೆಗಳು ಅನ್ನಕತ್ರು, ಏನ್ ಮಾಡಬೇಕಪ್ಪ ಇಂತ ನವಗ್ರಹಗಳನ್ನ ಕಾಡ್ತಾವ ಅಂತ ತಿಳ್ಕೊಂಡ್ರೆ ಎಷ್ಟೋ ಪೂಜೆ ಪಾಠ ಪುನಸ್ಕಾರಗಳ ಮಾಡ್ತಾರ, ಇವನ್ ಡುಬ್ಬದ ಮ್ಯಾಗ ಕಾಲಿಡದಪ್ಪ. ನಾರ್ದ ಹೇಳಿದ್ರೆ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಪ್ಪ, ಇದನ್ನ ಸೀದಾ ಮಾಡುವ ಆಯ್ತು ತಿಳ್ಕೊಂಡು ನಾರದ ಬಂದು ಎಲ್ಲಾ ನೌಕರಗಳಿಗೆ ಏನ್ರಪ್ಪ ನೀವೆಲ್ಲ ಪ್ರಪಂಚದಾಗ ನಿಮ್ಗೆ ದೇವ್ರ ತಿಳ್ಕೊಂತಾರ, ನೀವು ಒಬ್ರು ಕಾಡಿದ್ರೆ ಎಷ್ಟೋ ಮಂದಿ ತ್ರಾಸ ಅಂತಾರ, ನೀವೆಲ್ಲ ಹಿಂಗೆ ಕಾಡ್ಲಕ್ಕಂತ ಏನಿದಂತ. ಅವಾಗ ನೌಕರಗಳು ಹಿಡಿದಂತ ಅವನ ಪೂಜೆ ಪ್ರಭಾವದಿಂದ, ಅವನು ಮಾಡಿದಂತ ಪುಣ್ಯದ ಪ್ರಭಾವದಿಂದ ಅವ್ನು ಬಂದಾಗ ನಾವೆಲ್ಲ ತಿರು ಡೊಗ್ಗಿಸ್ತೀವಿ. ಅದಕ್ಕೆ ಅವ್ನ ಕಾಲ ಮೇಲೆ ಇಟ್ಟು ಹೋಗ್ತಾನೆ. ಅದಕ್ಕೆ ನೀವೇನ್ ಹೇಳ್ಬೇಕಂದ್ರ ಅವು ನಾರದ ಹೇಳಿದವಂತ ಏನಂದ್ರೆ, ಹಿಂಗ್ ಜರ ಊಟ ಮಾಡೋಣ ಅವಾಗ ಅವನಿಗೆ ತಿಳಿಸ್ತೀವಿ ಅಂತ ತಿಳ್ಕೊಂಡಂತ. ಆಯ್ತಂತು ಅಲ್ಲಿ ಬಿಟ್ಟಿ ಗಿಟ್ಟಿದ್ದ ಮತ್ತೆ ರಾವಣ ಬಂದಂತ. ನೋಡಪ್ಪ ರಾವಣ, ವೈರಿಗಳ ಎದೆಯನ್ನು ಮೆಟ್ಟಬೇಕಲ್ಲದೆ ಬೆನ್ನನ್ನು ಮೆಟ್ಟಬಾರದು ಅಂತನಂತ. ವೈರಿ ಎದೆ ತುಳಿಬೇಕು, ನೀ ಬೆನ್ನಿನ ಮೇಲೆ ತುಳಿತಲ್ಲ, ಏನ್ ದೊಡ್ಡ ಮಾತಲ್ಲ ಅಂದ್ರ ಅವ ರಾವಣ ಮೊದಲ ಹುಚ್ಚ ಹೆಚ್ಚಾಗಿದ್ದ ಅಹಂಕಾರ ಚಪ್ಪಳಿ ಹೊಡೆದಂತೆ. ನೀವೆಲ್ಲ ಇನ್ನು ಉಲ್ಟಾ ನಿಂತೀರಿ ಅಂದಾಗ ಉಲ್ಟಾ ನಿಂತ್ರ ಅವ್ನು ಹೊಡೆದ್ರಂತ. ಸಮಸ್ಯೆ ಕೂಡ ಒಂದೇ ಏಟಿಗೆ ಬಿಟ್ರು. ಅವನ ಹೆಣ ರಣರಂಗದಲ್ಲಿ ಹದ್ದುಗಳ ಪಾಲಾಯ್ತಂತ. ಹೆಣ ಎತ್ತೋಡ ದಿಕ್ಕಿದ್ದಿಲ್ಲ ಅಂತ ಎಲ್ಲಾ ದೃಷ್ಟಿ ಅದಕ್ಕೆ. ಇದಕ್ಕೆ ಕಾರಣ ಏನಂತ ತಿಳ್ಕೊಂಡು ಕೇಳಿದೆ, ಇದನ್ನ ಜನ್ಮದಿಂದ ಬಂದ ವೃತ್ತಾಂತ ಮನುಷ್ಯನ ಬೆನ್ನಟ್ಟಿ ಒಂದು ಜೀವಾತ್ಮ ಪರಮಾತ್ಮನೊಂದಿಗೆ ಹೋಗಿ ಕೂಡಬೇಕಾದ್ರೆ
ಸಮರಸ ಜೀವನ ಬಾಳ್ಬೇಕಾದ್ರೆ ಅದಕ್ಕೆ ಏನು ಕಾರಣ ತಿಳ್ಕೊಂಡೆ ಕೇಳಿದ್ರೆ ಕೇವಲ ಒಂದು ಜನ್ಮದ ಸಾಧನೆ ಅಷ್ಟೇ ಅಲ್ಲ, ಜನ್ಮ ಜನ್ಮದಲ್ಲೂ ಕೂಡ ನಾವು ಸಾಧನಾ ರೂಪವಾಗಿ ಶರೀರವನ್ನು ಆತ್ಮವನ್ನು ಬಳಸಿಕೊಂಡದ್ದಾದರೆ ಜೀವಾತ್ಮ ಪರಮಾತ್ಮನು ಕೂಡ ಅದಕ್ಕೆ ಏನು ತೊಂದರೆ ಇಲ್ಲ. ಅಂತ ಒಂದು ವಿಚಾರದಲ್ಲಿ ನಾವು ಮಾಡುವಂತ ಪಾಪ ಕರ್ಮಾದಿಗಳು, ನಾವು ಮಾಡುವಂತ ಏನಾದರೂ ನಮ್ಮ ಅಹಿತಕರ ಘಟನೆಗಳು ನಮ್ಮ ನಡವಳಿಕೆ ನಮ್ಮ ಜೀವನವನ್ನು ರೂಪುಗೊಳ್ಳತಕ್ಕಂಥದ್ದಾಗ್ತದೆ. ವಿಶ್ವನಾಥ ಮುತ್ತವರು ಬಸಮ್ಮ ತಾಯಿ ಲಗ್ನ ಮಾಡ್ಕೊಂಡ ನಂತರ ಬದಲಾಯ್ತಂತ ಅವನ ಜೀವನ. ಅವಾಗ ಬಸಮ್ಮ ತಾಯಿ ಒಂದು ಸಂತಾನ ಅಲ್ರಿ, ಪೂಜೆಗಾಗಿ ತಂದಂತ ನೀನು ನಿನಗೆ ಯಾವ ಸ್ಥಾನ ಕೊಡ್ತಿದ್ದೆ ಕೊಟ್ಟದಕ್ಕೆ ನಾನು ಅದ ಪೂಜೆಗೊಳ್ಳಕ್ಕೆ ನಾನು ತಯಾರಿ ಅಂದ್ರು. ಆಯ್ತು, ನನ್ನ ಸಾಧನೆಗೆ ನೀ ಏನು ಅಡ್ಡ ಆಗಂಗಿಲ್ಲ ಅಂತ ತಿಳ್ಕೊಂಡಂದ್ರು. ಆಯ್ತಪ್ಪ, ಆಯ್ತು, ನಾವು ನೀವು ಇಬ್ರು ದೇವರ ಭಾವದಡಿಗೆ ಹೋಗಮ್ಮಂತ ತಿಳ್ಕೊಂಡಂದ್ರು. ಅಲ್ಲಿ ಆ ವಿಕಾರ ದೂರ ಆಯ್ತು, ಶಿವನ ಭಾವ ದೊಡ್ಡದಾಯ್ತು. ಅವಾಗ ವಿಶ್ವನಾಥ ಮತ್ತೆ ಯಾವಾಗ ಜೋಗುರಿ ಬಂದಿದ್ದಂತ ತವ್ರ ಮನೆ ಕರೀಲಾಗ ಎಲ್ಲಿ ಕುದುರೆ ಸಿಗ್ತದ ಕುದುರೆ ಭಕ್ತ ಕುದುರೆ ತಗೊಂಡಂಗೆ ಒಂದು ಹಗ್ಗ ಕಟ್ಟಿದಾಗ ಕಟ್ಟಬೇಕು, ತಗೊಂಡು ಓಡಬೇಕು. ಅವ್ರು ಸ್ವಲ್ಪ ಶ್ರೀಮಂತರು ಮೆತ್ತಂದಿದ್ರಂತ. ಅವ್ರ ಅಣ್ಣತಮ್ಮರು 4 ಮಂದಿ ಇದ್ರಂತ, ಶಿವಪೂಜಯ್ಯ, ಶಾಂತಯ್ಯ, ಸಿದ್ದರಾಮಯ್ಯ, ಇನ್ನೊಬ್ಬ ಯಾವ್ದೋ ಒಂದು ಬಸ್ ಏನೋ ಇತ್ತಂತ. ಅವರೆಲ್ಲ ಅಂತಿದ್ರಂತ, ಏನು ನೀ ಪದ್ಧತಿ ಪ್ರಕಾರ ಮನೆ ದೊಡ್ಡ ಮನೆತನ, ನೀ ಪದ್ಧತಿ ಪ್ರಕಾರ ಬಂದು ಪದ್ಧತಿ ಪ್ರಕಾರ ಚಂದ ಕರ್ಕೊಂಡು ಹೋಗು. ನೀ ಲಗ್ನ ಆಗುವಂತಿಗೆ ದೊಡ್ಡ ಮನೆತನದವರು, ಗವಾರದವ್ರು, ಅಂತ ಶ್ರೀಮಂತರು, ಅಂತ ಆಚಾರ್ಯ ವಿಚಾರ ಮನೆತನದವ್ರು ನಾವು ತಿಳ್ಕೊಂಡು ನಿಮ್ಗೆ ಕನ್ಯಾ ಕೊಟ್ಟೆವು. ಬಚ್ಚಗ್ರ ತೋಪ ಕಟ್ಟಿ ಹಿರೇಮಠ ಅಂತ ತಿಳ್ಕೊಂಡು ದೊಡ್ಡ ಮನೆತನದವ್ರು ಕನ್ಯಾ ಕೊಟ್ಟೆವು. ನೀ ಯಾಕೆ ಓಡೇ ಹೋಗೋದಂಗ ಸಂಸಾರ ಯಾಕೆ ಮಾಡ್ತೀನಿ? ಅವಾಗ ಇವ್ರಿಗೆ ಬೇಕು ಸಂಸಾರ ಎಂಬುದು ಬಲು ಕಷ್ಟ, ಇದು ಯಾರು ಸುಳ್ಳೆ ಮಾಡಿಟ್ಟ, ಇದ್ರಾಗ ಏನದ್ರಲ್ಲಿ ಸಂಸಾರ ಇದ್ರಲ್ಲಿ ಒಂದು ಇವ್ರು ಅಂತಿದ್ರು. ಅವಾಗ ಅನ್ಕೋತ ಒಂದು ದಿವಸ ಇಷ್ಟು ಅತಿರೇಕ ಹೋಯ್ತು, ನೀನ್ ಓಡಾಡಕು ಅಂತ ಬಂದು ದಾರಿಗಿಲ್ಲಾರ್ದಂತ ಭಿಕಾರಿ ಜೀವನ ನೀ ನಡೆಸ್ತೀಯ ಅಂತ ತಿಳ್ಕೊಂಡಂದ್ರೆ ನೀನು ಮನೆಗೆ ಕೊಟ್ಟು ಮನೆಯಾಗಿಟ್ಟು ನನ್ನ ತಂಗಿ ಕರ್ಕೊಂಡೋಗಿ ನೀನ್ ಸಂಸಾರ ಮಾಡ್ತಾನಪ್ಪ ಅಂತ ಕೇಳಿದ್ರಂತ. ಅವಾಗ ಎಲ್ಲೋ ಮಂದಿ 3 ಕೂಡಿ ಅಂದಾಗ ಅವ್ರ ಅಣ್ಣ ಒಬ್ಬ ಸಿದ್ದರಾಮಯ್ಯನೋ ಏನಂತ, ಯಾಕ ಅವ್ರ ಅವಸ್ಥೆ ಬದಲಾಗ್ಯದ, ಅವ ಪ್ರಪಂಚದ ಬೇಕಾಗಷ್ಟು ಉನ್ನತ ಐಶ್ವರ್ಯ ಉಳ್ಳಂತ ಮನೆತನ ಅದ, ಸಾಕಷ್ಟು ಪಾಂಡಿತ್ಯ ಅದ, ಅನುರೂಪಳಾದಂತ ಹೇಳ್ತಾಳ, ಇವೆಲ್ಲವೂ ಇದ್ರು ಕೂಡ ಅದರಲ್ಲಿ ಪ್ರಪಂಚದಾಗ ಇವನಿಗೆ ಮೋಹ ದೂರ ಆಗ್ಯದ ತಿಳ್ಕೊಂಡ್ರೆ ಅವನ ದಾರಿಗೆ ನಾವ್ ಯಾಕೆ ಹೋಗಬೇಕು ಬ್ಯಾಡ್ರಿ ಅಂತಾಗ ವಿಶ್ವನಾಥರಂತಲೇ ಸಿದ್ದರಾಮ ಎಲ್ಲರೂ ನನಗ ಎಲ್ಲೆಲ್ಲಿ ಕುಂದಿರ್ತಿ ಎಲ್ಲೆಲ್ಲಿ ಬಿದ್ದು ಹೋಗ್ತೀವಿ ಅಂದಾರಲ್ಲೇ. 3 ಮನೆ ದೊಡ್ಡ ದೊಡ್ಡ ಬಂದಂದಾಗ ನೀವು ಶ್ರೀಮಂತರಾಗಿ ಹುಟ್ಟಿದ್ರು ದಿಕ್ಕಿಗೊಬ್ಬರಾಗಿ ಸಾಯಿರ್ಲಿ. ಆದ್ರೆ ಸಿದ್ದರಾಮಯ್ಯ ಎಷ್ಟು ದಿನ ಆದ್ರೂ ಬೇಕಿದ್ರು ಮನೆಯಾಗೆ ಬಿದ್ದು ಸಾಯಿದೆ, ನೀವು ಒಂದೇ ಮುಳಿತ ಮನೆಗೆ ಮುಂದೆ ಯಾರು ಇರಲ್ಲ ಅಂತ ಹೇಳಿದ್ರಂತ. ಒಬ್ಬ ದೇವಣಗಾವದ ಸತ್ತ, ಒಬ್ಬ ಬಿಜಾಪುರದಾಗ ಒಬ್ಬ ಒಕ್ಕಲ್ ಕೊಡದಾಗ ಸತ್ತ. ಮನೆಗೆ ಅವ್ರ ಮನ್ಯಾಗ ಮನೆ ಉಳ್ಕೊಂಡವ, ಸಂಸಾರ ಉಳಿದದ್ದು ಯಾರು ಅಂದ್ರ ವಿಶ್ವರಾತ್ರ. ನೀನ್ ಉಳಿತದಲೇ ನೀವು ಒಬ್ಬ ನನ್ಸಲ ಚಲೋ ಅಂದಿದಿ, ನನ್ನ ಒಳಗಿನ ಅಂತರಾತ್ಮದ ಅವರು ಕಂಡುಕೊಂಡಿದೆ ಅಂತಂದ್ರ ನಾನು ನಿನ್ ನಿಗಾ ಇಟ್ಟಿದ್ದೀನಿ ಅಂತ ತಿಳ್ಕೊಂಡಂದಾಗ 3 ಮನೆತನ ಹೋಯ್ತು. ವಿಶ್ವರಾತ್ರಿಗೆ ಒಬ್ಬನೇ ಉಳಿತ ತಿಳ್ಕೊಂಡು ಯಾರಂದ್ರ ಆ ಸಿದ್ದರಾಮಯ್ಯನ ಮನೆತನ ಇವತ್ತು ಉಳಿಯುವಂತದ್ದಾಗ. ಇದಕ್ಕೆ ಕಾರಣ ಏನಂತ ತಿಳ್ಕೊಂಡ ಕೇಳಿದಾಗ ನಾವು ಮಾಡ್ತಕ್ಕಂಥ ಕರ್ಮ ಫಲ. ಅದಕ್ಕಾಗಿ ಹೇಳ್ತಾರ, ಒಳ್ಳೆಯವರಾಗಿದ್ದು ಒಳ್ಳೆಯವರಾಗಿ ನಡೆದುಕೊಂಡು ನಮ್ಮ ಭಾವ ಒಳ್ಳೆಯದಾಗಿದ್ರ ಭಾಗ್ಯಕ್ಕೆ ಕೊರತೆ ಇರತಕ್ಕಂಥ ಮಾತಿಗೆ ಅನುಗುಣವಾಗಿ ಇವತ್ತಿನ ದಿವಸ ಕರ್ಮ ಫಲದ ಬಗ್ಗೆ ಈ ಅನುಭವದಲ್ಲಿ ತಿಳಿಸಿದಂತಾಯ್ತು. ಅಕ್ಷಂತದಿಗೆ ಅಮಾವಾಸ್ಯೆ, ಇದು ಬಹಳ ದೊಡ್ಡ ಅಮಾವಾಸ್ಯೆ. ಎಲ್ಲರೂ ಭಕ್ತಿ ಭಾವ ಶ್ರದ್ಧೆಯಿಂದ ಬಂದಂತವರಾಗಿದ್ದೀರಿ. ಇನ್ನೊಂದು ನಿಮ್ಮೆಲ್ಲರಿಗೂ ತಿಳಿಪಡಿಸೋದು ಏನಂತಂದ್ರೆ 1-2 ಮಾತು. ಯಾವಾಗಲೂ ಇನ್ಮ್ಯಾಗ ನಾವು ಒಂದು ನಿಯಮ ಇಟ್ಕೊಂಡಿವಿ, ಎಲ್ಲೇ ಹೋಗಿ ಎಲ್ಲೇ ಆಶೀರ್ವಚನ ಮಾಡ್ಲಿ 2 ಮಾತು. ಒಂದು ಏನ್ ಮಾತಂದ್ರೆ, ಪ್ರಸಾದ ಯಾರು ಕೆಡಿಸ್ಬಾರ್ದು, ಇಲ್ಲೆಲ್ಲ ಮನೆಗಾದ್ರು. ಮತ್ತ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬಾರ್ದು. ಯಾಕಂತ ಕೇಳಿದ್ರ ಇವತ್ತು ನೋಡ್ರಿ ಎಲ್ಲೆಲ್ಲಿ ಕೇಳ್ಕೊಂತವ್ರಿ, ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ರೆ ಒಂದು 4 ವರ್ಷದಾಗ ಹುಚ್ಚಾಗಿ ಹೋಗ್ತಾವ. ಹುಚ್ಚಾದ್ರೆ ಅಂತ ತಿಳ್ಕೊಂಡಂದ್ರೆ ಮತ್ತ ಮಕ್ಕಳನ್ನು ವಾಪಸ್ಸಿ ಕೆಡ್ತಾರದು ಆಗಂಗಿಲ್ಲ. ಅದಕ್ಕೆ ಯಾರೋ ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಕೊಡ್ಬಾರ್ದು. ಮೊದಲು
ಈಗ ನಮ್ಮ ಶ್ರೀಕಾಂತ್ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಈ ಮಗ ಎಷ್ಟು ವರ್ಷನೇವನಪ್ಪ? 6 ವರ್ಷನೇ. ಒಂದು 2 ವರ್ಷ ಹುಡುಗಿದ್ದಂಗ ಅಲ್ಲ, 2 ವರ್ಷ ಹುಡುಗಿದ್ದಂಗಲ್ಲ. ನಾನೇ ಹೇಳಿದ ಅವನಿಗೆ, ಈ ಹುಡುಗನ ಬಲ್ಲಿ ಈ ಸಂಧಿ ಜಡ್ಡ ಅದ ತೋರ್ಸ ಅಂತ ಹೇಳಿದೆ ನಾನು. ಅದನ್ನ ಅವ್ರಿಗೇನು ಗೊತ್ತಿದ್ದಿಲ್ಲ. ಹಿಂಗೆ ಇದ್ದಂಗ ನನ್ನ ಮಗ ಹಿಂಗೆ ಇದ್ದಂಗ ಅಂತ ತಿಳ್ಕೊಂಡಿದ್ದ. ಒಂದ್ ದಿವ್ಸ ನಾನು ನೋಡಿದೆ, ಶ್ರೀಕಾಂತ ಮಗನಿಗೆ ಮೊಬೈಲ್ ಕೊಡ್ತೇನೆ. ಹೌದಪ್ಪ ಕೊಡ್ತೇನೆ, ಬಟ್ ಅದ ನಿನ್ ಮಗ ನಿನ್ ಕೈಗೆ ಹಚ್ಚಲ್ಲೇ, ಇದನ್ನ ಹೋಗಿ ಡಾಕ್ಟರ್ ಬಗ್ಗೆ ತೋರಿಸಿ, ಡಾಕ್ಟರ್ ಹಿಂಗ್ ಅಂತಾರ ಅಂತ ಹೇಳಿದೆ. ಒಂದ್ ವಾರದಾಗ ಹೋಗಿ ಕಲಬುರಗಿ ತೋರಿಸಿದ. ಅವ್ರ ಹತ್ರ ಇವನಿಗೆ ಜಡ್ಡಾಗ್ಯದಪ್ಪ, ಅದಕ್ಕೆ ಇಷ್ಟು ದಿವಸ ನೀವು ಟ್ರೀಟ್ಮೆಂಟ್ ಕೊಟ್ರೆ ನಿನ್ ಮಗ ಹುಷಾರಾಗ್ತಾನೆ, ದೊಡ್ಡವ ಅಂತ ತಿಳ್ಕೊಂಡು ಹೇಳಿದ. ವಿಶ್ವರಾತ್ರ ಕೃಪಾ ಇರ್ಲಿ, ದೊಡ್ಡವ್ರು ಆಗಲಿ. ಇಲ್ಲಿ ಸುಮಾರು ಸಾಮಾನ್ಯ ಜನರಲ್ಲಿ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಇರ್ಬೋದು, ಬಹಳಷ್ಟು ಮಂದಿ ಇರ್ತೀರಿ. ಮೊಬೈಲ್ ಕೊಡಬಾಡ್ರಿ ಅಂತ ನಾ ಹೇಳ್ತೀನಿ. ಆಯ್ತಪ್ಪ ಯಪ್ಪ ಕೊಡಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಕೈ ಎತ್ತ ನೋಡಿ ಎತ್ತರ, ಯಾರು ಕೊಡಬಾರ್ದು ಮೊಬೈಲ್ ಎತ್ತರ ಎತ್ತಲ್ಲ ನೀವು. ಎಲ್ಲರ ಕೈ ಎತ್ತ, ಅದು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ. ಹೌದಾ? ಮಕ್ಕಳು ಚಲೋ ಇದ್ರೆ ಮುಂದೆ ಮನೆತನ ಚಲೋ ಇರುತ್ತೆ. ಮನೆತನ ಚಲೋ ಇದ್ರೆ ಆರೋಗ್ಯಕರವಾದಂತ ಸಮಾಜ, ಸದೃಢವಾದ ಸಮಾಜ. ಸಮಾಜ ಅಂದ್ರೆ ಆ ಸಮಾಜ ಈ ಸಮಾಜ ಅಲ್ಲ, ಮನುಷ್ಯ ಸಮಾಜ ಸದೃಢವಾಗಿರ್ಬೇಕು. ಹೌದಾ? ಚಲೋ ಇರ್ಬೇಕು. ಇನ್ನು ಅನ್ನ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ಅನ್ನದನ್ನ ಹೇಳಿದ್ರೆ ಅಂಡಜ ಪಿಂಡಜ ಸ್ವೇದಜ ಉದ್ಬೀಜ ಅಂತ ಹೇಳ್ಕೊಂಡು ಆ ಬೀಜನೂ ಕೂಡ ನಮ್ಮಂಗೊಂದು ಜೀವಾತ್ಮವನ್ನು ಹೊತ್ಕೊಂಡು ಬಂದಂತು. ಎಲ್ಲ ಪ್ರಾಣಿ ಪಕ್ಷಿಗೆ ಸಂತಬೇಕು ಮೋಕ್ಷ ಸಿಕ್ತು ಅಂದಾಗ ಅದು ಅಕ್ಕಿ ಕೇಳಿತಂತ, ಅನ್ನ ಕೇಳಿತಂತ ಪರಮಾತ್ಮ ನಮಗೆ ಯಾವಾಗ ಮೋಕ್ಷ? ಸುಮ್ನೆ ನಮ್ಗೆ ಉದ್ದೇಶಿಸಿ ಕಳಿಸ್ಕೊಟ್ಟಪ್ಪ, ಅವ್ರ ಗದ್ದೆ ಇವ್ರ ಗದ್ದೆ ಕಲ್ಲಿ ಕಿರಿ ಬೆಳೆಸಕತ್ತಿ, ನಮಗ್ ಮೋಕ್ಷ ಯಾವಾಗ? ಪರಮಾತ್ಮಂದಂತ ನಿನಗೂ ಮೋಕ್ಷ ಅದೇ ಆತ್ಮದ ಅನ್ಬೇಡ, ಯಾವಾಗ ಅದು ಹೇಳ ನಮಗೂ. ನೋಡಪ್ಪ, ನಿಮಗ್ ಮೋಕ್ಷ ಯಾವಾಗ ಅಂತಂದ್ರೆ ಮನುಷ್ಯ ನಿಮ್ಮನ್ನ ಅನ್ನ ಮಾಡಿ ಹೊಟ್ಯಾಗ ಹೋತಲ್ಲ ಅವಾಗೇ ನಿಮ್ ಮೋಕ್ಷ. ಯಾಕಂತಂದ್ರ ಈಗ ನೀವು ಹಾಕ್ಯದಾಗ ಹಾಕ್ರಿ, ಅದ ರೈಸ್ ಮಿಲ್ಲಾಗ ಒಯ್ದಿಡ್ರಿ, 1 ವರ್ಷ ಇರ್ತಾವ. ಹೌದಾ? ಹಾಕ್ಯದಾಗ ಹಾಕಿದ್ರು 1 ವರ್ಷ ಇರ್ತಾವ. ನಿಮ್ಮಾಗ್ಯದಾಗ ಹಾಕಿದ್ರೆ ಹೆಸರು ಇರ್ತದೆ ಅರ್ಜೆಂಟ್, ಮತ್ತೆ ಮುಂಜಾನೆ ಬರ್ತಾರೆ. ಹೌದಲ್ಲ? ಅಂದ್ರೆ ಅದ್ರ ಜನ್ಮಕ್ಕೆ ಮುಕ್ತಿ ಆಯ್ತು. ಅದು ಅಳಗು ಅಂತ ಕೇಳಿದಂತ ಪರಮಾತ್ಮ, ನೀನು ಬಿಟ್ಟು ನಾ ದೂರ ಹೋಗ್ತೀನಪ್ಪ. ಸೃಷ್ಟಿಗೆ ಮೂಲನಾದಂತ ನಿನ್ನನ್ನು ಬಿಟ್ಟು ನಾನು ಇಲ್ಲಿ ಬರ್ತೀನಿ ಭೂಮಿಗೆ ಅಂತಂದ್ರೆ ನನಗೆ ಮತ್ತೆ ಮೋಕ್ಷ ಪ್ರಾಪ್ತಿ ಅಂತಾಗ್ತದೆ. ಮೋಕ್ಷ ಅಂತ ಹೇಳ್ಕೊಂಡಂದ್ರೆ ಅಲ್ಲಿ ಬಂದಂತ ಜೀವಿ ಅಲ್ಲಿಗೆ ಹೋಗಿ ಅಲ್ಲೇ ಉಳಿಯೋದಕ್ಕೆ ಮೋಕ್ಷ ಮೋಕ್ಷ ಅಂತ ಹೇಳ್ಕೊಂಡು ಕರೀತಾರೆ. ಅಂದ್ರೆ ಮೋಕ್ಷ ಹತ್ರ ಲಗ್ನ ನಿಂತಿದ್ರೆ ಲಗ್ನ ಮಾಡಿದ ಮೋಕ್ಷ ಈ ಮೋಕ್ಷ ಅಲ್ಲ. ಮೋಕ್ಷ ಅಂದ್ರೆ ಯಾವನಿಂದ ನಾವು ಬಂದೇವಿ ಮತ್ತೆ ಹೋಗಿ ಅವನನ್ನು ಉಳ್ಕೊಳ್ಳೋದಕ್ಕೆ ಮೋಕ್ಷ ಮೋಕ್ಷ ಅಂತ ಕರೆಯುವಂತರಾಗ್ತಾರೆ. ಈ ಗುರು ದೀಕ್ಷಿತ ಮೋಕ್ಷ ಆಯ್ತು. ಮೋಕ್ಷ ಆಯ್ತಂತಂದ್ರೆ ತಾಯಿ ತಂದೆ ತಂದು ನಿಮ್ಮನ್ನು ಭೂಮಿಗೆ ಬಿಟ್ಟಿರ್ತಾರೆ. ಸದ್ಗುರುನಾಥ್ ಏನ್ ಮಾಡ್ತಾರಂದ್ರ, ನೀವು ಸಾಯಬಾರದು, ಕೆಡಬಾರದು, ಸಾಯುವಂತ ಕೆಡುವಂತ ದೇಹದಲ್ಲಿ ಕೆಟ್ಲಾರ್ದಂತ ಆತ್ಮ ಪರಮಾತ್ಮನ ಸ್ವರೂಪ ಅದ. ನಿಮ್ಮನ್ನು ಒಯ್ದು ನಮ್ಮ ಮಾತ ಅಲ್ಲಿಗೆ ಮುಟ್ಟಿಸ್ತೀನಿ, ನಿಮಗೆ ಮೋಕ್ಷ ಕರುಣಿಸ್ತೀನಿ ಅಂತ ತಿಳ್ಕೊಂಡು ಗುರು ಏನು ಮಾಡ್ತಾನಂದ್ರ ಹಸ್ತಮಸ್ತಕದ ಸಹಯೋಗ. ನಿಮ್ಮ ಮಸ್ತಕ ಮೇಲೆ ಗುರುನಾಥ ಹಸ್ತ ಇಟ್ಟು ಮಂತ್ರೋಪದೇಶ ಮಾಡಿದಾಗ ನೀ ಎಲ್ಲಿಂದ ಬಂದಿದಿ ಅಲ್ಲಿ ಹೋಗಿ ಬಿಟ್ಟಪ್ಪ. ತಾಯಿ ತಂದೆ ಅಲ್ಲಿಂದದ್ದು ನಿಮಗೆ ಇಲ್ಲಿ ತಂದಾರ, ಈ ತಂದೆ ಏನ್ ಮಾಡ್ತಾರ ನಿಮಗೆ ಇಲ್ಲಿಂದ ಒಯ್ದು ಅಲ್ಲಿಗೆ ಮುಟ್ಟಿಸ್ತಾನೆ. ಇದೇ ಮೋಕ್ಷ. ಅಂತ ಒಂದು ಮೋಕ್ಷ ಪ್ರಾಪ್ತಿಯಾದಂತ ಅನುಭವ ಸ್ಥಿರವಾದಂತ ಅನ್ನ ಇದೆಲ್ಲಿ ಅದನ್ನು ಕೂಡ ನೀವು ಒಗದ್ರಿ ಊಟ ಮಾಡಿ ಹಂಗೆ ಬಿಟ್ರಿ ಅಂತಂದ್ರ ಅನ್ನ ಬಳಲ್ತದಂತ ಹೊಳ್ತದಂತ. ನಾನು ಕುದ್ದೆ, ಗುಟ್ಟಿಸ್ಕೊಂಡೆ, ಕುದಿಸ್ಕೊಂಡೆ, ಏನಾಗಿ ಕೊನೆಗೆ ಮೋಕ್ಷಕ್ಕೆ ನೀನು ಸ್ವಲ್ಪ ಬಿಡುದು ಅಂತಂದ್ರ ಈ ಪುಣ್ಯಾತ್ಮ ನಾನು ಒಗದ್ನಲ್ಲಪ್ಪ ಅಂತ ತಿಳ್ಕೊಂಡಂದಾಗ ಅವನಿಗೆ ಯಾವ ದೋಷ ಬರಲಂದ್ರ ಆತ್ಮಹತ್ಯೆ ದೋಷ ಬರಲಿ. ಅವನಿಗೆ ಎಂತದಂತದ ಅಕ್ಕಿ ನಾವು ಉಳ್ಳಾರ್ದೆ ಅದು ಮುಸ್ರಿಗೆ ಚೆಲ್ಲಿದೆವು, ಎಲ್ಲೇ ಹೋಗಿದೆವು ಅಂತ ತಿಳ್ಕೊಂಡಂದ್ರೆ ಅಕ್ಕಿ ಅಂತದಂತ. ಒಂದು ಆತ್ಮಹತ್ಯೆ ಮಾಡಿದ್ರೆ ಏನು ದೋಷ ಬರ್ತದಪ್ಪ. ಗುರುನಾಥ, ನಾನು ಸಣ್ಣವಿದ್ರು ಕೂಡ ನನಗೆ ನಾನು ಜನ್ಮ ವ್ಯರ್ಥ ಮಾಡ್ಯಾನ ಅಂತಂದ್ರೆ ಅವನ ಹೊಟ್ಟೆಗೆ ಹೋದ್ರೆ ನನ್ನ ಜನ್ಮ ಪೂರ್ತಿ ಆಗ್ತೈತೆ. ನನ್ನನ್ನು ಒಯ್ದು ಎಲ್ಲೋ ಕಸ್ತಾಗ, ಮುಸ್ರಿಯಾಗ, ಮೋರ್ಯಾಗ, ನೀರಾಗ ಎಲ್ಲ ಹೋಗುತ್ತಾನ ಅಂತ ತಿಳ್ಕೊಂಡಂದ್ರ
ನನಗೆ ಏಟು ಕೆಮ್ಮತ್ತಿದ್ದಪ್ಪ ಆಟನ ಅವನಿಗೆ ಸ್ವಲ್ಪ ದೋಷ ಕೊಡು ಒಂದು ಅಕ್ಕಿ ಕೇಳ್ತದ ಅಂತ. ಅದಕ್ಕಾಗಿ ಎಲ್ಲರೂ ಪರಬ್ರಹ್ಮ ಸ್ವರೂಪವಾದಂತ ಅಕ್ಕಿ, ಭಗವಂತನಿಂದ ಬಂದಂತ ಪ್ರಸಾದ. ಇಲ್ಲೆಲ್ಲ ನಿಮ್ಮ ಮನೆಗಿದ್ದು ಅದನ್ನು ಪ್ರಸಾದ, ಅದನ್ನು ಪ್ರಸಾದ. ಪ್ರಸಾದ ಅಂತ ತಿಳ್ಕೊಂಡಾದ್ರೆ ಗುಡಿಯಾಗ ಬಂದದ್ದೇ ಪ್ರಸಾದ ಅಂತ ತಿಳ್ಕೊಂಡಲ್ಲ. ಈ ಕಾಯ ಪ್ರಸಾದ ಕಾಯ ಅಲ್ಲ, ಪ್ರಸಾದ ಕಾಯ. ಇದು ಪ್ರಸಾದ ಹಾಕಿದಾಗೆ ತೃಪ್ತಿ ಆಗ್ತದೆ. ಮನೆಯಾಗಿದ್ದೂ ಅದನ್ನು ಪ್ರಸಾದ, ಇಲ್ಲಿ ಗುಡಿಯಾಗ ಮಾಡೋದ್ರೆ ಇದನ್ನು ಪ್ರಸಾದ. ಹೌದಾ? ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಬದಲಾಗಿ ಇಲ್ಲಿ ಬಂದು ನೀವೆಲ್ಲ ಸಂಸ್ಕಾರ ಕಲಿಕಂದ್ರೆ ಎಷ್ಟು ದಿನ ಬಂದು ಅರ್ಥ ಇಲ್ಲ. ಒಮ್ಮೆ ನೀವು ನಿಮ್ಮ ಮನೆಗೆ ಬೆಳೆದಿರ್ತೀರಿ ಅಕ್ಕಿ, ಹೌದಾ? ನಿಮ್ಮ ಮನ್ಯಾಗ ಅಡಿಗೆ ಮಾಡ್ತೀರಿ ಅನ್ನ. ಯಾಕಪ್ಪ ಇಲ್ಲಿ ಗುರುಗಳು ಅಂತಾರೆ ಏನಂತ ಊಟ ಮಾಡ್ರಂತಾರ ನಾವು, ಯಾಕೆ ಪ್ರಸಾದ ತೋರಿ ಅಂತಾರೆ. ನಿಮ್ಮ ಮನೆಗಿದ್ದ ಅಕ್ಕಿ ಬಂದು ನೀವೇ ಅನ್ನ ಮಾಡಿರ್ತೀರಿ, ನೀವೇ ಉಣ ಹೊತ್ತಿಗೆ ಅದಕ್ಕೆ ಪ್ರಸಾದ ಅಂತ. ನೀವೇ ನೀರು ತಂದಿರ್ತೀರಿ, ಪೂಜೆ ಮಾಡ್ತೀರಿ, ಸ್ವಲ್ಪ ಹಾಕ್ರಿ ತೀರ್ಥ ಹಾಕ್ರಿ ಅಂತ ತಿಳ್ಕೊಂಡಿರ್ತೀರಿ. ನೀವೇ ಕುಡಿದಕ್ಕೆ ಅದಕ್ಕೆ ತೀರ್ಥ ಅಂತೀರಿ. ನೀವೇ ತಂದು ಸಂಸ್ಕಾರ ಕೊಟ್ಟಿದಾಗ ಕ್ಷಣ ಮಾತ್ರದಲ್ಲಿ ಅದು ತೀರ್ಥ ಇತ್ತು. ನೀವ್ ಕೊಟ್ಟದ ಅನ್ನ ಒಳ ಮಟ್ಟದ ಒಳಗೆ ಹೋದ ನಂತರ ಅನ್ನ ಆಯ್ತು. ಪುಣ್ಯಾತ್ಮ, ನೀ ಹುಟ್ಟಿ ಎಷ್ಟು ಜನ ಆಯ್ತಲ್ಲೋ, ನೀ ಪರಮಾತ್ಮ ಬಂದಂತ ನೀ ಯಾಕೆ ಪರಮಾತ್ಮ ಬಡದು? ಪರಮಾತ್ಮದಿಂದ ಬಂದಂತ ಕಾಯ ಪರಮಾತ್ಮ ಆದಾಗ ಮಾತ್ರ ಇದಕ್ಕೆ ಶಾಶ್ವತವಾದಂತ ಪರಮ ಸುಖ ಮೋಕ್ಷ ಪ್ರಾಪ್ತಿ ಆಗೋತಕ್ಕಂಥದ್ದಾಗ್ತದ. ಅಂತ ಅನುಭವವನ್ನು ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಪಡೆದುಕೊಂಡಂತವರಾಗಿದ್ದೀರಿ. ಪೂಜ್ಯ ಸ್ವಾಮಿಗಳು ಹೇಳ್ಯಾರ ಗೊತ್ತಿಲ್ಲ. ಬಸವ ಜಯಂತಿ ದಿವಸ ಅಂದ್ರೆ ಸೋಮವಾರ ದಿವಸ ಬನ್ನಿ ಬಸವೇಶ್ವರ ರಥೋತ್ಸವ ಗವಾರದಲ್ಲಿ ವಿಶ್ವರಾಧ್ಯರು ಹುಟ್ಟಿ ಬೆಳೆದಂತ ಮತ್ತು ಪ್ರಸಾದ ಉಣಿಸಿದಂತ ಪುಣ್ಯಾತ್ಮನ ಒಂದು ಕ್ಷೇತ್ರದ ಜಾತ್ರಾ ಮಹೋತ್ಸವ. ಯಾಕಂದ್ರೆ ಎಲ್ಲರೂ ನೈವೇದ್ಯ ಇಡ್ಲಿಕ್ಕೆ ಹೋದಾಗ ವಿಶ್ವರಾಧ್ಯರು ಬಸಲಿಂಗ ಶಾಸ್ತ್ರಿಗಳು ನೈವೇದ್ಯ ಹಿಡ್ಕೊಂಡು ಹೊರಟು ಬರ್ತಿರಂತ. ಬರುವಂತ ಸಂದರ್ಭದಲ್ಲಿ ನೈವೇದ್ಯ ಹಿಡ್ಕೊಂಡು ಆಫೀಸ್ ಹೋಗೋದು ವಿಶ್ವರಾಧ್ಯನಂತ ದಿನ ಬಂದು ನೈವೇದ್ಯ ಹಿಡ್ಕೋಬೇಕಾದ್ರೆ ಇಲ್ಲೇ ಹೋಗ್ಬೇಕು ಅಂತ. ಅದಕ್ಕೆ ಇವತ್ತು ನೈವೇದ್ಯ ಹಿಡ್ತೀವಿ ಅಂತಂದ್ರೆ ಅವ ಉಂಡ್ರ ನಾಳೆಗೆ ಬರ, ಉಳ್ಳಿಲ್ಲ ಅಂದ್ರೆ ನೈವೇದ್ಯನೇ ತರೋದು ಬೇಡ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ನಯ ವಿನಯದಿಂದ ವಿನಮ್ರನಾಗಿ ಬೇಡ್ಕೊಂತ ಅವನು ಪ್ರಾರ್ಥನಾ ಮಾಡ್ಕೊಂತ ನಿಂತಾಗ ಬನ್ನಿ ಬಸವಣ್ಣನೇ ಬಾಯಿ ತೆರೆದು ವಿಶ್ವರಾಧ್ಯರು ಕೊಟ್ಟಂತ ಪ್ರಸಾದ ಉಂಡ್ರು ಅಂತ ತಿಳ್ಕೊಂಡು ಇತಿಹಾಸದಲ್ಲಿ ನಾವು ಕೇಳುವಂತವರಾಗ್ತೀವಿ. ಉಂಡಂತ ಪ್ರಸಾದ ವಿಶ್ವರಾಧ್ಯರು ಉಳಿಸಿದಂತ ಬನ್ನಿ ಬಸವಣ್ಣ ನೋಡಪ್ಪ, ನೀವು ವಿಶ್ವಕ್ಕನೇ ಆರಾಧ್ಯನಾಗಿರು. ವಿಶ್ವರಾಧ್ಯ ಅಂತ ತಿಳ್ಕೊಂಡಂದಾಗ ವಿಶ್ವಕ್ಕನೇ ಆರಾಧ್ಯ ಅಂದ್ರೆ ಎಲ್ಲರಿಗೂ ಕೂಡ ನೀವು ಪೂಜನೀಯಾಗಿ ದೇವತಾ ಮನುಷ್ಯನಾಗಿ ನೀವು ಬಾಳು ಅಂತ ತಿಳ್ಕೊಂಡು ಬನ್ನಿ ಬಸವೇಶ್ವರನ ಆಶೀರ್ವಾದ ಮಾಡಿದ್ರು. ಅಂತ ಪುಣ್ಯಾತ್ಮನ ಗುರುವಿನ ಗುರು ಪರಮ ಗುರು ವಿಶ್ವರಾಧ್ಯರ ಮನೆದೇವರು ಜಾತ್ರಾ ಮಹೋತ್ಸವ ಆದ. ಎಲ್ಲರೂ ನೀವು ಬರ್ರಿ. ವರ್ಷ ದಿನ ಇಲ್ಲ ನಾವು ದುಡಿತಿರ್ತೀವಿ. ಅವತ್ತ ಇಲ್ಲಿ ನಾವು ಅಷ್ಟೇ ಬಂದಿರ್ತೀವಿ. ಅವತ್ತ ಬನ್ನಿ ಬಸವಣ್ಣ ಜಾತ್ರೆಗೆ ನಾವು ಇರ್ತೀವಿ, ನೀವಿರ್ತೀವಿ. ವಿಶ್ವರಾಧ್ಯರನ್ನು ಕೂಡ ಅಲ್ಲಿದ್ದು ನಮ್ಮ ಗುರುಗಳ ಜಾತ್ರೆ ನಡೆದ ಅಂತ ತಿಳ್ಕೊಂಡು ಬಹಳ ಸಂತೋಷ ಭಕ್ತಿಯಿಂದ ಆ ಕಾರ್ಯಕ್ರಮ ನಡೆಸಿಕೊಂಡು ಬರತಕ್ಕಂಥವ್ರಾಗ್ತಾರ. ಅಂತ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗ್ರಿ ಎನ್ನುವಂತ ವಿಚಾರ ತಿಳಿಸುತ್ತ ಈ ಶಿವಾನುಭವ ಚಿಂತನೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಪುಣ್ಯಾತ್ಮರನ್ನು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರಿಕೊಂಡು